ಜೀವನದಲ್ಲಿ ಸದಾ ಆನಂದವಾಗಿರಬೇಕು ಅಂದರೆ ನಮ್ಮ ಸದಾನಂದಮಯ್ಯ ಅವ್ರನ್ನ ನೆನೆಸ್ಕೊಳ್ಬೇಕು. ಯಾಕೆಂದರೆ ನಾವು ಬದುಕಬೇಕು ಅಂದರೆ ತಿನ್ನಬೇಕು, ಬರೀ ತಿನ್ನೋದಲ್ಲ ರೀ. ನಾವು ತಿಂದಾಗ ಅದು ನಮ್ಮ ಸಂತಸದ ಮೂಲಕ ಅಭಿಪ್ರಾಯ ವ್ಯಕ್ತ ಆಗಬೇಕು, ಆವಾಗಲೇ ನಾವು ತಿಂದಿದ್ದು ನಮಗೆ ಮೈ ಹತ್ತೋದು ಅಂತ ಹೇಳ್ತಾರೆ. ಅಂಥ ಆರೋಗ್ಯಭರಿತ ಆಹಾರಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಇಂಥ ಅತ್ಯದ್ಭುತ ವ್ಯಕ್ತಿ ನಮ್ಮ ಜೊತೆ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ರುಚಿ ಅಭಿರುಚಿಗೆ ಮತ್ತೊಂದು ಹೆಸರು ನಮ್ಮ ಸದಾನಂದಮಯ್ಯ ಅವರು. ಈ ಉತ್ತಮವಾದ ಆರೋಗ್ಯ ಮತ್ತು ಉತ್ತಮವಾದ ಪರಿಸರ ಯಾವ ರೀತಿ ಕೊಡುಗೆ ಆಗುತ್ತೆ, ಇದರಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಪಾತ್ರ ಏನು, ಕರ್ತವ್ಯ ಏನು, ಈ ವಿಚಾರವಾಗಿ ನಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಈಗ ಸದಾನಂದಮಯ್ಯ ಅವರು. ಜೋರಾದ ಚಪ್ಪಾಳೆ ಬರಲಿ. ನಾನು ಯಾಕೆ ನಗೆ ಬರ್ತದೆ ಅಂತ ಹೇಳಿದರೆ ಎರಡು ವಿಷಯಕ್ಕೆ. ಒಂದು, 1998ರಲ್ಲಿ ಒಂದು ಸೆಮಿನಾರಿಗೆ ಸ್ಪೋಕೇನಿಗೆ ಹೋಗಿದ್ದೆ, ಅಮೇರಿಕದ ಸ್ಪೋಕೇನ್. ಇಂಡಿಯನ್ ರೆಪ್ರೆಸೆಂಟೇಟಿವ್ ಡೇಗೆ ಹೋಗಿದ್ದೆ, ಅಗ್ರಿಕಲ್ಚರ್ ಬೇಸ್ಕೊಂಡು ಪಿ ಆ್ಯಂಡ್ ನಟ್ ನನ್ನ ಕಳಿಸಿದ್ರು. ಅಲ್ಲಿ ಹೋದವಾಗ ನಮಗೆ ಮುಂಚಿನ ರಾತ್ರಿ ನಾವು ಲ್ಯಾಂಡ್ ಆಗಿರೋದು, ಅಂದರೆ ಆಲ್ಮೋಸ್ಟ್ ಅಬೌಟ್ 24 hours 23 hours ನಿಮಗೆ ಜರ್ನಿ ಮಾಡಿಬಿಟ್ಟು ಅಲ್ಲೇ ತಲುಪಿದ್ವಿ. ನಾವೊಂದು 5 ಜನ ಇದ್ದಿದ್ವಿ, ಇಂಡಿಯಾದಿಂದ 5 ಜನ ಇದ್ದಿದ್ವಿ. ಮಾರನೇ ದಿನ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನದವರೆಗೆ ತಡ್ಕೊಂಡ್ವಿ ಜೆಟ್ಲ್ಯಾಗನ್ನು. ಇದೇ ಥರ ಊಟ ಆಯಿತು, ಲೈಟೆಲ್ಲ ಆರಿಸಿದ್ರು, ಸ್ಕ್ರೀನಲ್ಲಿ ಬಂತು, ನಾವು ನಿದ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಪುಣ್ಯಕ್ಕೆ ಲೈಟ್ ಆಫ್ ಮಾಡಿಲ್ಲ ನಾನು. ಅದಕ್ಕೆ ಪ್ರೆಸೆಂಟೇಷನ್ ನಾನು ಎಲ್ಲಿಯೂ ಕೊಡೋದೇ ಇಲ್ಲ. ಪ್ರೆಸೆಂಟೇಷನ್ ಎಲ್ಲಿ ಕೊಡಬೇಕು ಅಲ್ಲಿ ಮಾತ್ರ ಕೊಡ್ತೀನಿ. ಆವಾಗ ಬೆಳಿಗ್ಗೆ ಹೇಳ್ತೀವಿ, ಬೆಳಿಗ್ಗೆ ಮಾತ್ರ ಕೊಡಿ, ಮಧ್ಯಾಹ್ನ ಮೇಲೆ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ. ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಟರ್ಮ್ ಮಧ್ಯಾಹ್ನ ಮೇಲೆ ಕೊಟ್ಟಿದ್ದರು. ಆದ್ದರಿಂದ ನಾನು ಪ್ರೆಸೆಂಟೇಷನ್ ಮಾಡ್ದೇನೆ. ಮತ್ತು ನಾನು MBA ಅಲ್ಲ, ಅದೊಂದು ಪ್ರಾಬ್ಲಮ್ಮು. ಇಲ್ಲಿ MBA ತುಂಬ ಜನ ಇರಬೇಕಂತ ಕಾಣುತ್ತಲ್ಲ, ಹೆಚ್ಚಿನವ್ರು MBA ಆಗಿರ್ತಾರೆ. ಅವ್ರ ಥರ ಪ್ರೆಸೆಂಟೇಷನ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ. ನಾವೆಲ್ಲ ನಿಮಗೆ ಹಳೆಯ ಕಾಲದಲ್ಲಿ ಪೆನ್ಸಿಲ್ ಹಿಡ್ಕೊಂಡು ಬರೆಯೋರು. ಬೇಸಿಕಲ್ ನನ್ನ ಫಸ್ಟ್ ಅವರು ನನ್ನ ಪರಿಚಯ ಮಾಡುವಾಗ ಒಂದು ಸಣ್ಣ 2-3 ಕರೆಕ್ಷನ್ಸ್ ಇದೆ, ಅದನ್ನು ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಇದೀಗ ನಮ್ಮ SN ಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಿರಿಯ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯ. ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರೋಣ ವೇದಿಕೆ ಮೇಲೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯ ಮಾಡ್ಕೊಳ್ತೀರಾ? ನಮ್ಮ ಗುರುಗಳ ಸ್ವಾಮಿ. ಅದಕ್ಕೆ ನಮ್ಮ ಶೇಖರ್ ಅವರು ಸಸಿಯನ್ನು ನೀಡಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಅಡ್ವೊಕೇಟ್ ಅಂತ ಹೇಳೋದು ನೋಡಿ. ಕರೆಕ್ಟಾಗಿ ಕ್ವಶನ್ ಕೇಳಿದ್ರು, ಅದಕ್ಕೆ ಅಡ್ವೊಕೇಟ್ ಅಂತ ಹೇಳೋದು. ಕರೆಕ್ಟ್ ಕ್ವಶನ್ ಕೇಳಿದ್ರು. ಬೇಸಿಕಲಿ 2 ಸಣ್ಣ ಮಿಸ್ಟೇಕ್ ಅವಾಗ ಅಂದರೆ ಫಸ್ಟ್ ಹೇಳುವಾಗ ಅವ್ರು ಹೇಳಿದರು, ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ನಾನು ಓದಿರೋದು ಆ್ಯಕ್ಚುಲಾಗಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಕೋಟಾ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು, ನಿಮಗೆ SSLC ಅವರಿಗೆ ಕನ್ನಡ ಮೀಡಿಯಮು. ಆಮೇಲೆ PUC ನಿಮಗೆ ನ್ಯಾಷನಲ್ ಕಾಲೇಜಲ್ಲಿ ಬಂದ್ವಿ. PUC ಆದಮೇಲೆ BMS ಕಾಲೇಜು. BMS ನಿಮಗೆ ಫಸ್ಟ್ ಎಲೆಕ್ಟ್ರಿಕಲ್ ತೊಗೊಂಡು, ಎಲೆಕ್ಟ್ರಿಕಲ್ ಆದಮೇಲೆ ನಾನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಿಮಗೆ ಮತ್ತು 6 ತಿಂಗಳು ನಿಮ್ಗೆ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ಮಾಡಿದ್ವಿ. ಅವು ಓದೊಂದು ಹುಚ್ಚಿತ್ತು ನನಗೆ. ಪಾಸ್ ಆದಮೇಲೆ ಕಡೆಗೆ ಅವ್ರು ಹೇಳಿದ್ರು ಹೋಟೆಲಿಗೆ ಬಂದದ್ದು. ಮತ್ತೆ 1 ವರ್ಷ ಬಿಟ್ಬಿಟ್ಟು ನಾನು ಬಂದಿರೋದು. 71ರಲ್ಲಿ ನಾನು ಪಾಸಾಗಿರೋದು. 6 ತಿಂಗಳು ರೆಮ್ಕೋದಲ್ಲಿ ಕೆಲಸ ಮಾಡಿದ್ದೀನಿ. ರೆಮ್ಕೋ ಅಂತ ಒಂದು ಕಂಪನಿ ಇತ್ತು, ಕೇಳಿದ್ದೀರಾ? ಮೀಟರ್ಸ್ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಆ ಕಂಪ್ನಿಯಲ್ಲಿ ನಾನು ಫಸ್ಟು ಕೆಲಸ ಮಾಡಿದೆ. 6 ತಿಂಗಳ ಕೆಲಸ ಮಾಡಿದೆ. ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಯಾರೇ ನಿಮಗೆ ಓನರ್ಸ್ ಆಗಲಿ ಯಾರೇ ಆಗಲಿ, ಫಸ್ಟ್ ನಿಮಗೆ ಕೆಲಸ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೇನು ನಮ್ಮ ಪೊಸಿಷನ್ ಏನಂತ ಹೇಳ್ಬಿಟ್ಟು. ಇನ್ನೊಬ್ಬರಿಗೆ ನಾವು ಹೇಳಬೇಕಾದ್ರೆ ಫಸ್ಟ್ ನಮಗೆ ನಾವು ಮಾಡಿ ನೋಡಬೇಕು. ಅದಕ್ಕೆ ನಾವು ಫಸ್ಟ್ 6 ತಿಂಗಳಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಆದಮೇಲೆ ನನಗೆ ಜರ್ಮನಿಗೆ MS ಮಾಡಲಿಕ್ಕೆ ಸಿಕ್ತು. 3 ತಿಂಗಳು ಇದಕ್ಕೆ ಜರ್ಮನಿಗೆ ಹೋಗಿದ್ದೆ. ಆವಾಗ ನಮ್ಮಣ್ಣ ಹೇಳಿದ್ರು, ನಾವು ಒಬ್ಬನ ಕೈಲಿ ನಡ್ಸೋಕ್ಕಾಗೋದಿಲ್ಲ, ನೀವು ವಾಪಸ್ ಬರಬೇಕು ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಓದ್ಬಿಟ್ಟು ಕಡೆಗೆ ಬಂದು ನಾವು ಇಡ್ಲಿ ವಡೆ ಮಾಡಲಿಕ್ಕೆ ಬಂದ್ವಿ. 2 ವರ್ಷ ನಾನು ಏನು ಮಾಡಿದೆ ಅಂದರೆ, ಫಸ್ಟ್ ನಿಮಗೆ ಅಡುಗೆ ಮನೆಯಲ್ಲಿ ಅಸಿಸ್ಟೆಂಟ್ ಕುಕ್ಕಲ್ಲಿ ಆ್ಯಕ್ಚುಲ್ ಕುಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಕುಕ್ ಜೊತೆಯಲ್ಲಿ ಕೂತ್ಕೊಂಡು 2 ವರ್ಷ ನಾನು ಆ್ಯಕ್ಚುಲ್ ವರ್ಕ್, ಇವತ್ತು ನನ್ನ ನಾಲೆಜ್ ಏನಿದೆಯೋ ಅದೆಲ್ಲ ಅಲ್ಲಿ 2 ವರ್ಷ ನಾನು ಕಲ್ತಿರೋದು. ಅಂದರೆ ಬೇಸಿಕಲಿ ನಮಗೇನೋ ನಮ್ಮ ಫಾದರು 4ನೇ ಕ್ಲಾಸ್ ಓದಿರೋದು. 4ನೇ ಕ್ಲಾಸ್ ಓದ್ಬಿಟ್ಟು ಅವರು ಈಸ್ ದ ಫೌಂಡರ್ ಆಫ್ ರವೆ ಇಡ್ಲಿ. ಇವತ್ತೀಗ ನಾವು ಏನು ತಿಂತಾಯಿದ್ದೀವಿ ರವೆ ಇಡ್ಲಿ ಅಂತಿದೆಯಲ್ಲ, ಅದರ ಫೌಂಡರ್ ಅವರು. 4ನೇ ಕ್ಲಾಸ್ ಓದಿರೋದು. ಕೆಮಿಸ್ಟ್ರಿ ಅದು. ಬೇಸಿಕ್ ಕೆಮಿಸ್ಟ್ರಿ ನಿಮಗೆ ಆ್ಯಸಿಡ್ ಆ್ಯಂಡ್ ಆಲ್ಕಲಿನ್ ಇನ್ ಲಿಕ್ವಿಡ್ ಫಾರ್ಮ್ ಇಟ್ ರಿಯಾಕ್ಟ್ಸ್ ಅಂತಿದೆ. ಆ ಥಿಯರಿ ಅವ್ರಿಗೆ ಹೆಂಗೆ ಗೊತ್ತಾಯಿತು ನಮಗೂ ಗೊತ್ತಿಲ್ಲ. ಅದನ್ನು ಅವರು ನಿಮಗೆ 1942ನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅಕ್ಕಿನ ಬ್ಯಾನ್ ಮಾಡಿದ್ರು ಹೋಟ್ಲಲ್ಲಿ. ಆವಾಗ ಈ ರವೆ ಇಡ್ಲಿ ಬಂತು.
ಅದನ್ನು ಫಸ್ಟ್ ಕನ್ವರ್ಟ್ ಮಾಡೋದನ್ನು ನಿಮಗೆ ಮಿಕ್ಸಾಗಿ ಕನ್ವರ್ಟ್ ಮಾಡೋದು ನಾನು 76ಅಲ್ಲಿ. ಅದು ಒಂದು ಬೈ ಆಕ್ಸಿಡೆಂಟ್ ಬಂದಿರೋದು. 75ರಲ್ಲಿ ಎಮರ್ಜೆನ್ಸಿ ಬಂತು. 76ರಲ್ಲಿ ನಿಮಗೆ ಫಸ್ಟಿಗೆ ನಮಗೆ ಶ್ರೀರಾಮಲ್ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ದರು. ಅವರು ನಿಮಗೆ ಊಟ ತಿಂಡಿಗೆ ರಿಸ್ಟ್ರಿಕ್ಷನ್ ಹಾಕಿದ್ರು. ಇಡ್ಲಿ ನಿಮಗೆ ಇಷ್ಟೇ ತೂಕ ಇರಬೇಕು, ಇಷ್ಟೇ ರೇಟ್ ನೀವು ಮಾರಾಟ ಮಾಡಬೇಕು, 10 ಪೈಸದ ಮೇಲೆ ನೀವು ಮಾರಾಟ ಮಾಡುವಾಗಿಲ್ಲ, ಕಾಫಿಗೆ ನಿಮಗೆ 25 ಪೈಸೆ, ದೋಸೆಗೆ 50 ಪೈಸೆ ಅಂತ ಹೇಳಿದ್ರು. ಆವಾಗ ನಾನೊಂದು ರೆಪ್ರೆಸೆಂಟೇಷನ್ ತೊಗೊಂಡೋದೆ. ನಾವು ಆವಾಗ ಚಿಕ್ಕ ಹುಡುಗ ತೊಗೊಂಡೋದು ನಾನು ಒಳಗೆ ಸೇರಿಸಲಿಲ್ಲ. ಫಸ್ಟು ಅರ್ಧ ಗಂಟೆ ಹೊರಗೆ ಕುಡಿಸ್ಬಿಟ್ಟು ಕಡೆ ಕರೆದ್ಮೇಲೆ ನಾವು ಹೋಗಿ ಹೇಳಿದ್ವಿ, ಸರ್ ನಾನು ದೋಸೆಗೆ ತುಪ್ಪ ಹಾಕೋದು 50 ಪೈಸೆ ಆಗುತ್ತೆ, ನಾನು ಹೇಗೆ 50 ಪೈಸೆಗೆ ಮಾರಾಟ ಮಾಡಲಿ ಅಂಥೇಳಿ ಹೇಳಿದ್ವಿ. ನೀವು ಗೊತ್ತಿಲ್ಲ, ಮಾಡಿ ನನಗೆ ತೋರಿಸ್ಬೇಕು, ನೀವು ಅದಕ್ಕೆ ಇದು ಎದುರು ಮಾತಾಡಬಾರ್ದು ಅಂತೇಳಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಬಂದುಬಿಟ್ವಿ. 6 ತಿಂಗಳು ಆಮೇಲೆ ನಾವು ಆ್ಯಕ್ಚುಲಾಗಿ ನಿಮಗೆ ಸೇಮ್ ಅವರ ರೇಟ್ನಲ್ಲಿ ನಾನು ರನ್ ಮಾಡಿ ತೋರಿಸಿದೆ. ಪ್ರತಿನಿತ್ಯ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪೇಪರಲ್ಲಿ ಬರ್ತಿತ್ತು. ಆವಾಗ 2 ಪೇಪರ್ ಇದ್ದದ್ದು, ನಿಮ್ಮ ಡೆಕ್ಕನ್ ಹರಾಲ್ಡ್ ಮತ್ತು ಪ್ರಜಾವಾಣಿ ಎಕ್ಸ್ಪ್ರೆಸ್. ಆವಾಗ ಶುರು ಅಷ್ಟೇ. ಸೊ ಡೆಕ್ಕನ್ ಹರಾಲ್ಡಲ್ಲಿ ಮತ್ತು ಇದರಲ್ಲಿ ಬಂದ ತಕ್ಷಣ ಅವರಿಗೆ ಇರಿಟೇಟ್ ಆಯಿತು. ಸರ್ ನನ್ನ ಮೇಲೆ ಮೀಸಾ ಅಂತ ಹೇಳ್ಬಿಟ್ಟು ಆವಾಗ ಒಂದಿತ್ತು ಒಳಗೆ ಹಾಕೋದು. ಏನು ಸರ್ ಅದನ್ನು ನನ್ನ ಮೇಲೆ ಅಪ್ಲೈ ಮಾಡಿದ್ರು. ಆವಾಗ ನಮಗೆ ಒಬ್ಬರು ಸಿಕ್ಕಿದ್ರು, ಪ್ರಜಾವಾಣಿ ನಿಮಗೆ ಎಡಿಟರ್, ನನ್ನ ಫ್ರೆಂಡು, ಅವರು ನಮ್ಮನ್ನು ಬಚಾವ್ ಮಾಡಿದ್ರು. ಅಲ್ಲಿಂದ ಹೊರ ಬಂದ ಮೇಲೆ ಆವಾಗ ನಾವು ಹೇಳಿದ್ವಿ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬೋಣ ಅಂತ ಹೇಳ್ಬಿಟ್ಟು 3 ತಿಂಗಳು ನಾವು ಆ್ಯಕ್ಚುಲಾಗಿ ರೆಸ್ಟೋರೆಂಟನ್ನು ಸ್ಟಾಪ್ ಮಾಡಿದ್ವಿ. ಆ 3 ತಿಂಗಳು ನಮ್ಮಲ್ಲಿ ಒಂದು ಪ್ರೊಸೀಜರ್ ಏನಂದರೆ, ಈಗ ಇದೆಲ್ಲ ಇಷ್ಟೆಲ್ಲ ಸುಮಾರು ಜನ ಮಾತಾಡಿದ್ರು. 1960 ನಮ್ಮ ಫಾದರ್ ಹೊಸ ನಿಮ್ಮದು ಹೋಟ್ಲ್ ಕಟ್ಟಿದ್ರು ಇದರಲ್ಲಿ ಲಾಲ್ಬಾಗ್ ರೋಡಲ್ಲಿ ಇದು ಬಂದು 16 ಅದಕ್ಕಿಂತ ಮುಂಚೆ ಲಾಲ್ಬಾಗ್ ಫೋರ್ಟ್ ರೋಡಲ್ಲಿತ್ತು. ಲಾಲ್ಬಾಗ್ ರೋಡಿಗೆ ಬಂದ ಮೇಲೆ ಒಂದು ಮನೆ ಇತ್ತು ನಮ್ಮದು, MTR ಹೌಸ್ ಅಂತ ಹೇಳ್ಬಿಟ್ಟು, ನಿಮಗೆ ಸಿದ್ದಯ್ಯ ರೋಡ್ 3rd ಕ್ರಾಸಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಅಷ್ಟೂ ಜನ ಸ್ಟಾಫ್ ನಾವು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಎಲ್ಲ ಒಟ್ಟಿಗೆ. ಇವತ್ತಿಗೂ ಸೇಮ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರಲ್ಲಿ ನಮಗೆ ಆ್ಯಕ್ಚುಲಾಗಿ ನಾವು ಕ್ಲೋಸ್ ಮಾಡಿದ ಮೇಲೆ ಇವರಿಗೆ ಊಟ ತಿಂಡಿ ಕೊಡಬೇಕಲ್ಲ. ಸೊ 1 ತಿಂಗಳು ನಮ್ಮದು ನಾವು ಹಳೇದು ಇಟ್ಟದೆಲ್ಲ ತೊಗೊಂಡು ಸಂಪಾದನೆ ಮಾಡಿಬಿಟ್ಟು ಹಾಕಿದ್ವಿ. 2ನೇ ತಿಂಗಳು ನಮ್ಮ ಹತ್ರ ಇರಲಿಲ್ಲ. ಕಡೆಗೆ ಇರೋದೆಲ್ಲ ಮಾರಾಟ ಮಾಡಿಬಿಟ್ಟು ತಿರ್ಗಾ ಮತ್ತು ಅವ್ರನ್ನ ಇಟ್ಟುಕೊಂಡು ಯಾರನ್ನೂ ಮನೆ ಕಳಿಸಿಲ್ಲ. ಕಂಟಿನ್ಯೂ ಮಾಡಿಬಿಟ್ಟು 3 ಮಂತ್ಸ್ ರನ್ ಮಾಡಿಬಿಟ್ಟು ಆಮೇಲೆ ಹುಡುಗರೇ ನಮಗೆ ಸಜೆಸ್ಟ್ ಮಾಡೋದು, ಸರ್ ಇದಕ್ಕೆ ಈ ಥರ ಇರೋದಕ್ಕಿಂತ ನಾವು ಏನಾದ್ರು ಮಾಡಬೇಕಂತ ಹೇಳ್ಬಿಟ್ಟು. ಆವಾಗ ಫಸ್ಟ್ ಟೈಮ್ ನಿಮಗೆ ಇನ್ಸ್ಟೆಂಟ್ ಮಿಕ್ಸಸ್ ನಾವು ಸ್ಟಾರ್ಟ್ ಮಾಡಿದ್ದು 76ಅಲ್ಲಿ. ಇವತ್ತೀಗ ನೀವು ಏನು ತಿಂತಾ ಇದ್ರಲ್ಲ ಇನ್ಸ್ಟೆಂಟ್ ಮಿಕ್ಸಸ್, ವರ್ಲ್ಡಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು. 76ಅಲ್ಲಿ ನಿಮಗೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ರವೆ ಇಡ್ಲಿ ಮಿಕ್ಸು, ಆಮೇಲೆ ವಡಾ ಮಿಕ್ಸು, ದೋಸೆ ಮಿಕ್ಸು ಅದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸ್ಪೈಸಸ್ಸಿಗೆ ಬಂದ್ವಿ. ಆಮೇಲೆ ನಿಮಗೆ ಬೇರೆ ಐಟಮಿಗೆ ಬಂದ್ವಿ. 82ನಲ್ಲಿ ನಿಮಗೆ ಫಸ್ಟ್ ಟೈಮ್ ನಾವು ಆವಾಗ ಇದನ್ನು ಮಾರ್ಕೆಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು CFTR ಅವರು ಮತ್ತು DFR ಅವರು ಮತ್ತು ಪಾಂಡ್ರಂಗ್ ಶೆಟ್ರು ಅಂತ ಇಲ್ಲಿದ್ದರು, MK ಪಾಂಡ್ರಂಗ್ ಶೆಟ್ರು, ಕೃಷ್ಣ ಫಿಲ್ಮರ್ಸ್, ನಾವು 5-6 ಜನ ಸೇರಿಬಿಟ್ಟು ಆವಾಗ ಆಹಾರ ಅಂತ ಹೇಳ್ಬಿಟ್ಟು ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಲೇಸ್ ಗ್ರೌಂಡಲ್ಲಿ 82ನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಆ ಎಕ್ಸಿಬಿಷನ್ನು ಡೆಲ್ಲಿ ಪ್ರಗತಿ ಮೈದಾನದಲ್ಲಿ ಆಹಾರ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿರಲ್ಲ, ಅದು ನಾವು ಸ್ಟಾರ್ಟ್ ಮಾಡಿರೋದು 1982ನಲ್ಲಿ. ಅದಾದಮೇಲೆ ಕಡೆಗೆ ಅಲ್ಲಿಂದ ಇದಕ್ಕೂ CFTR ಅಂತ ಮತ್ತೆ ನಿಮಗೆ ಡೆಲ್ಲಿಗೆ ಹೋಯಿತು. ಡೆಲ್ಲಿಗೆ ಹೋದ್ಮೇಲೆ ಪ್ರತಿ ವರ್ಷ ನಮ್ಮನ್ನು ಕರೀತಾರೆ, ಒಂದು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ನಮ್ಮನ್ನು ಕಳಿಸ್ತಾರೆ ಆವತ್ತು ಮಾಡಿದ್ದಕ್ಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾವು ಹಿಂದೆ ನೋಡಲೇ ಇಲ್ಲ. 1982ನಲ್ಲಿ ನಿಮಗೆ ಇದನ್ನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋದನ್ನು. 92ನಲ್ಲಿ ಈಗ ಇರೋ ಬೊಮ್ಮಸಂದ್ರದಲ್ಲಿ MTR ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡಿದವಾಗ ಫಸ್ಟ್ ನಿಮಗೆ ಮಿಕ್ಸಸ್ಸಿಗೆ ಒಂದು, ಸ್ಪೈಸಸ್ಸಿಗೆ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ. ಆಮೇಲೆ 3rd ಫ್ಯಾಕ್ಟ್ರಿ ನಾವು ಆ್ಯಕ್ಚುಲಾಗಿ ನಿಮಗೆ ವರ್ಮಿಸೆಲಿಗೆ ಮಾಡಿದ್ವಿ. ಅವಾಗ ವರ್ಮಿಸೆಲಿ ಯಾರೂ ಇರಲಿಲ್ಲ, ಬಾಂಬೆನ ಮಾತ್ರ ಇದ್ದದ್ದು. 700 kg ಕೆಪಾಸಿಟಿದು ಇದು ಮಾಡಿದ್ವಿ. ಆವಾಗ ಇಂಜಿನಿಯರ್ಸ್ ನಂತರ ಇರಲಿಲ್ಲ. ಸೊ ನನ್ನನ್ನು ನಾವು ಟ್ರೈನಿಂಗಿಗೆ ಇದಕ್ಕೆ ಹೋದ್ವಿ, ವೆನಿಸಿಗೆ ಹೋದ್ವಿ. ವೆನಿಸಿಂದ ಒಂದು ಪಡುವ ಅಂತ ಹೇಳ್ಬಿಟ್ಟು ಒಂದು ವಿಲೇಜು. ಇನ್ಸ್ಟೆಂಟ್ ಮಿಕ್ಸಸ್ ಅಲ್ಲ, ನಿಮಗೆ ನಾವು ರೆಡಿ ಟು ಈಟ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆ ವಿಸಿಟ್ಟು. 15 ದಿನ ನಾನು 10 kg ಕಮ್ಮಿ ಆಗಿದ್ದೀನಿ. ನಾವು ಹೋಗುವಾಗ ಹೆಂಗಿದ್ವಿ ಗಟ್ಟುಮುಟ್ಟಾಗಿ ದಪ್ಪಗಿದ್ದಿದ್ವಿ, ಬರುವಾಗ ತೆಳ್ಳಗಾಗಿ ಬಂದ್ವಿ. ನಮ್ಮ ಹೆಂಡತಿ ಕೇಳಿದ್ರು ಏನಾಯಿತು ಅಂತ ಕೇಳಿದ್ರು, ಏನೂ ಆಗಿಲ್ಲ, ಊಟ ತಿಂಡಿ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಆ ಪಡುವದಲ್ಲಿ ನಿಮಗೇನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅಲ್ಲಿ ಸಿಗೋದು ನಿಮಗೆ ಬರೀ ಪಿಜ್ಜಾ ಮಾತ್ರ. ಪಿಜ್ಜಾದಲ್ಲಿ ನಿಮಗೆ ಸೆಂಟ್ರ್ ಪೋರ್ಷನ್ ಮಾತ್ರ ನಿಮಗೆ ನಾಯಿ ತಿಂದಾಗ ನಾವು ತಿನ್ನಬೇಕು, ಆಚೆ ಈಚೆಲ್ಲ ಬಿಸಾಕ್ಬಿಡ್ಬೇಕು. ನಾನು 2 ಸತಿ ನೋಡಿದೆ, 3 ಸತಿ ನೋಡಿದೆ. ಇದ್ರ ಬದಲಿಗೆ ಇನ್ನೇನಾರು ಇದೆಯಾ ಕೇಳಿದೆ. ಕಡೆಗೆ ಪಾಸ್ಟಾ ಕೊಡ್ತೀನಿ ಅಂದ್ಬಿಟ್ಟು ಒಂದಿಷ್ಟು ಪಾಸ್ಟಾ ಕೊಟ್ಟರು. ಅದಕ್ಕೆ ನಾವೇ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಕಡೆಗೆ ಹಂಗೆ ತಿನ್ಕೊಂಡು 1 ವಾರ ಕಳೆದ್ವಿ. 15 ದಿನ ಟ್ರೈನಿಂಗ್ ಹೋದವರು 10 kg ಕಮ್ಮಿಯಾಗಿ ಬಂದಿದ್ದೆ. ಆವಾಗ ಥಿಂಕ್ ಮಾಡಿದ್ವಿ, ಏನಾದರೂ ಮಾಡಿ ನಾವು ಆ್ಯಕ್ಚುಲಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು. ನನ್ನ ನಂತರ ಎಷ್ಟೋ ಜನ ಇದ್ದಾರೆ. ಆವಾಗ ಇನ್ಫೋಸಿಸ್ ಸ್ಟಾರ್ಟ್ ಆಗಿದ್ದು ಅಷ್ಟೇ. ಸೊ ಅಲ್ಲಿಂದ ನಾವು ಮೇಲಕ್ಕೆ ಹೋದ್ವಿ. ಇನ್ಫೋಸಿಸಲ್ಲಿ ನಿಮಗೆ ಫಸ್ಟ್ ಹೋಗಿ ನಿಮ್ಮ ಹತ್ರ ಎಷ್ಟು ಜನ ಇದ್ದೀರಿ, ಹೊರಗಡೆ ಕಳಿಸ್ತೀರಿ ಕೇಳಿದ್ವಿ. ಅವ್ರ ಹತ್ರದ 2ರಿಂದ 2,500 ಜನ ಇವಾಗಿದ್ದಾರೆ. 6,000 ಜನ ವಿದಿನ್ 6 ಮಂತ್ಸಲ್ಲಿ ಅಪಾಯಿಂಟ್ ಮಾಡ್ತಾಯಿದ್ವಿ. ನಮಗೆ ನಿಮ್ಮ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಆವಾಗ ನಾವು ಆ್ಯಕ್ಚುಲಾಗಿ ಕ್ಯಾಪ್ಚರ್ ಮಾಡಿದ್ದು ಅವರ ನಿಮಗೆ ರೆಡಿ ಟು ಈಟ್. ನಿಮಗೆ ಇವತ್ತು ನೀವು ಮಾರ್ಕೆಟಲ್ಲಿ ಸಿಗ್ತದಲ್ಲ, ಕೇಸರಿ ಭಾತ್ ಆಗಲಿ, ಖಾರ ಭಾತ್ ಆಗಲಿ, ಪೊಂಗಲ್ ಆಗಲಿ, ರಸಮ್ ರೈಸ್ ಆಗಲಿ,
ಈ ಥರ ಹೊರಗಡೆ ಹೋಗೋರಿಗೋಸ್ಕರ ಅಂದರೆ ನನಗೋಸ್ಕರ ಫಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಹೇಳ್ತೀನಿ. ಫಸ್ಟ್ ನಾವು ಮಾಡೋದವ್ರು ಏನು ಮಾಡಿದ್ವಿ, ನಿಮಗೆ 98ಅಲ್ಲಿ ಇಂಡಿಯಾಕ್ಕೆ ನಿಮಗೆ ರೆಡಿ ಟು ಈಟ್ ಸ್ಟಾರ್ಟ್ ಮಾಡೋದು ನಾನೇ. DFR ಟೆಕ್ನಾಲಜಿ ತೊಗೊಂಡು ಟೆಕ್ನಾಲಜಿ ತಿರ್ಗಾ ಮತ್ತೆ ಅದನ್ನು ಅಬ್ಸಾರ್ಪ್ಷನ್ ಮಾಡಿ ತಿರ್ಗಾ ಮತ್ತೆ ಹೊಸದಾಗಿ ಟೆಕ್ನಾಲಜಿ ತೊಗೊಂಬಂದು ತೈವಾನಿಂದ ಮತ್ತು ಕೊರಿಯಾದಿಂದ ಸೌತ್ ಕೊರಿಯಾದಿಂದ ತೊಗೊಂಬಂದ್ಬಿಟ್ಟು ನಾವು ಹೊಸ ಟೆಕ್ನಾಲಜಿ ತೊಗೊಂಬಂದು ನಿಮಗೆ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ. 1998ಅಲ್ಲಿ ವಾರ್ ಸ್ಟಾರ್ಟ್ ಆಗಬೇಕಾದ್ರೆ ಮುಂಚೆ ನಮ್ಮನ್ನು ಕರೆದ್ರು ಸೆಂಟ್ರಲ್ ಗೌರ್ಮೆಂಟ್ನವರು. ಕರೆದ್ಬಿಟ್ಟು ನಿಮ್ಮ ಡಿಫೆನ್ಸ್ ಮಿನಿಸ್ಟ್ರು ನಮ್ಮ ಊರಿನವರೇ, ಪಕ್ಕದ ಮನೆಯವರು, ಊರಲ್ಲಿ ಜಾರ್ಜ್ ಫರ್ನಾಂಡಿಸ್ ಮಯ್ಯ ಅವರೇ, ದಯವಿಟ್ಟು ನಮಗೆ ಒಂದು ಹೆಲ್ಪ್ ಮಾಡಬೇಕಂತ ಹೇಳಿದ್ರು. ಯಾಕಂದರೆ DFR ಅವರು ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ನಿಮಗೆ ವಾರ್ನಲ್ಲಿ 17 ನಿಮಗೆ ಟೋಟಲ್ 27 kg ಬ್ಯಾಗ್ ಇದೆ, ಅವ್ರು ತೊಗೊಂಡು ಹೋಗೋದು ಬ್ಯಾಗ್. ಸೊ ಅವರು ಒಂದು ಏರಿಯಾದಲ್ಲಿ ಈಗ ಆ ಹೈಟ್ನಲ್ಲಿ ನಮಗೆ ಎಲ್ಲಿ ಏನಂತ ಹೇಳಲಿಲ್ಲ, ಫಸ್ಟ್ ಅವ್ರು ಏನಂತೂ ಹೇಳಲಿಲ್ಲ. 27 kg ಬ್ಯಾಗಿಂದ ಯು ಹ್ಯಾವ್ ಟು ರೆಡಿ ಟು 20 kgs ಅಂತ ಹೇಳಿದ್ರು. ಆಯ್ತು ಸ್ವಾಮಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ನನಗೆ 6 ತಿಂಗಳು ಟೈಮ್ ಬೇಕಂತ ಹೇಳಿದೆ. 15 ದಿನ ಟೈಮ್ ಕೊಡ್ತೀವಿ, 15 ಬ್ಯಾಗ್ ರೆಡಿ ಆಗಬೇಕಂತ ಹೇಳಿದ್ರು. ಕಡೆಗೆ 15 ದಿನದಲ್ಲಿ ಆಗೋದಿಲ್ಲ, 1 ತಿಂಗಳೊಳಗಡೆ ವಿ ಆರ್ ರಿಡ್ಯೂಸ್ ಫ್ರಮ್ 27 kgs to 11 kg. ಇವತ್ತು ಈವನ್ ಟುಡೇ ಆಲ್ಸೋ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೈಯಾಸ್ ಗ್ರೀನ್ ಬ್ಯಾಗ್. ಇವತ್ತು ನಿಮಗೆ ಫಾರ್ವರ್ಡ್ ಏರಿಯಾಗೆ ಹೋಗಬೇಕು, ನನ್ನ ಬ್ಯಾಗ ತೊಗೊಂಡೋಗ್ಬೇಕು ಅವರು. ಅದರಲ್ಲಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ನಿಮಗೆ ಟೂತ್ ಪೇಸ್ಟು, ಟೂತ್ ಬ್ರಷು, ಶೇವಿಂಗು ಎಲ್ಲ ಎಕ್ವಿಪ್ಮೆಂಟ್ ವಿತ್ ನಿಮಗೆ ಹೀಟಿಂಗ್ ಎಲಿಮೆಂಟ್. ಮತ್ತು ಆವಾಗ ನನಗೆ ಗೊತ್ತಾಯಿತು ಇದು ಕಾರ್ಗಿಲ್ಲಿಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಡೆಮಾನ್ಸ್ಟ್ರೇಟ್ ಮಾಡಿ ಅಂತ ಹೇಳಿದ್ರು. -40 ಎಷ್ಟೊತ್ತಿಗೆ ನಮಗೆ ಹೊರಗೆ ಹೋಗಿ ಅಭ್ಯಾಸ ಇಲ್ಲ. ನಾವು -10ವರೆಗೆ ನೋಡಿದ್ದೆ, ನಿಮಗೆ ಅದ್ರ ಮೇಲೆ ನಮಗೆ ಆಗೋದಿಲ್ಲ. ಕಡೆ ಕೈಗೆ ತಲೆಗೆಲ್ಲ ಕಟ್ಬಿಟ್ಟು ಕುಡಿಸ್ಬಿಟ್ಟು ಇದನ್ನು ಬಿಸಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ನೀರೆಲ್ಲಿ ಕೇಳಿದ್ರು, ನೀರಿಲ್ಲ ಅಂತ ಹೇಳಿದ್ರು. ಸೊ ಆವಾಗ ನಾನು ಆ್ಯಕ್ಚುಲಾಗಿ ಅವರಿಗೆ ಹೇಳಿದೆ, ನನಗೆ ಒಂದಿಷ್ಟು ಐಸ್ ಕೊಟ್ಟು ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಐಸ್ ಕೊಟ್ಟರು, ಐಸ್ನಲ್ಲಿ ನಿಮಗೆ ಕರೆಸ್ಬಿಟ್ಟು ಇದನ್ನು ಹೇಗೆ ಬಿಸಿ ಮಾಡೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಅವರಿಗೆ ತೋರಿಸಿದೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದೆ. ಇವತ್ತಿಗೂ ನಿಮಗೆ ಕಾರ್ಗಿಲ್ನಲ್ಲಿ ಆವಾಗ ವಾರ್ನಲ್ಲಿ ನಿಮಗೆ ಅದಾದಮೇಲೆ ನನಗೆ ಆರ್ಡ್ರ್ ಕೊಟ್ಟರು. ನನಗೆ ಆಲ್ಮೋಸ್ಟ್ ಅಬೌಟ್ 15 lakhs ಪೀಸಸ್ ಆರ್ಡ್ರ್ ಕೊಟ್ಟರು ಬ್ಯಾಗ್. ಇವತ್ತೀಗ ನಿಮಗೆ ಆ ಬ್ಯಾಗ್ ಕಾಸ್ಟ್ ಏನೇ ಇರ್ಬೋದು, 15 ಲಕ್ಷ ಪೀಸ್ ನಾನು ಫ್ರೀಯಾಗಿ ಗೌರ್ಮೆಂಟಿಗೆ ಕೊಟ್ಟೆ ಆವಾಗ, ವಾರಂದು ಗೊತ್ತಾದ ಮೇಲೆ. ಆಮೇಲೆ ನನಗೆ ಅದಕ್ಕೆ ಟೆಕ್ನಿಕಲ್ ಅಬ್ಸಾರ್ಪ್ಷನ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆ್ಯಂಡ್ ದ ಲಾಸ್ಟ್ ಟೈಮ್, ಅದ್ರ ನಾನು ಆದಮೇಲೆ ಯಾರಿಗೂ ಕೊಟ್ಟಿಲ್ಲ. ಸಿವಿಲಿಯನ್ಗೆ ಕೊಟ್ಟಿರೋದು, ಆ ಅವಾರ್ಡ್ ಕೊಟ್ಟಿರೋದು ನಾನೇ ಫಸ್ಟು. ಎಲ್ಲ ರೆಗ್ಯುಲರಾಗಿ ಕೊಡ್ತಾ ಇರೋದು ನಿಮಗೆ ಈ ರಾಕೆಟ್ ಹಾರಿಸೋರಿಗೆ, DFR ಮತ್ತು DRDO ಅವರಿಗೆ ಮಾತ್ರ ಕೊಡ್ತಾರೆ. ನನಗೆ 2001ನಲ್ಲಿ ಕೊಟ್ಟರು, ಅದಾದಮೇಲೆ ಇವತ್ತಿನವರೆಗೂ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ನಿಮಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಬರೀ ನಿಮಗೆ ಇದು ಮಾತ್ರ ಅಲ್ಲ, ಇಲ್ಲಿಗೆ ನಿಮಗೆ ರೆಡಿ ಟು ಇಟ್ ಮಾತ್ರ ಅಲ್ಲ. ಇದಾದ ಮೇಲೆ ನೆಕ್ಸ್ಟ್ ನಿಮಗೆ ಆ್ಯಕ್ಚುಲಾಗಿ ನಾನು ಕ್ರಿಕೆಟಲ್ಲಿದ್ದೆ. ನಿಮಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಕ್ರಿಕೆಟ್ ಆಡ್ತಾಯಿದ್ದೆ ಮುಂಚೆ, ವಿಶ್ವನಾಥ್ ಜೊತೆಲಿ ಆಡ್ತಾಯಿದ್ದೆ. GR ವಿಶ್ವನಾಥ್ ನಾವು 64-65ನಲ್ಲಿ ಆಡ್ತಾಯಿದ್ದೀವಿ. ಅಪ್ಪ ಸತ್ತೋದ್ರು, ಮಗ ಸಾಕಿನ್ನು ಇನ್ನು ಹೋಟ್ಲಿಗೆ ಬಾ ಅಂತ ಹೇಳಿದ್ರು. ಸಾಯಂಕಾಲ ಹೊತ್ತು ನಾವು ಕ್ರಿಕೆಟ್ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ನಾನು ಆ್ಯಕ್ಚುಲಿ ಇದಕ್ಕೆ ಸ್ಟೇಡಿಯಮಿಗೆ ಇದಕ್ಕೆ ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗ್ತಿದ್ದೆ. ಕಡೆಗೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ರು. 98ಅಲ್ಲಿ ಒಂದು ಟರ್ಮ್ ಹೋಗಿ ಬಿಜೇಶ್ ಪಟೇಲ್ ಬಂದ್ರಲ್ಲ, ಆ ಟೀಮ್ನಲ್ಲಿ ನಾನು ಆ್ಯಕ್ಚುಲಾಗಿ ಟ್ರೆಷರರ್ ಆಗಿ ನಾವು ಬಂದ್ವಿ. ಯಾಕೆ ಕ್ರಿಕೆಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಫುಡ್ ಬಗ್ಗೆ ಹೇಳಬೇಕಾದ್ರೆ ಅದು ಬೇಕು ನನಗೆ. ಕ್ರಿಕೆಟಲ್ಲಿ ನಿಮಗೆ ಆ್ಯಕ್ಚುಲಾಗಿ 2008ಅಲ್ಲಿ ಅಪ್ ಟು 2008 ನಾನಿದ್ದೆ. ಆಮೇಲೆ ತಿರ್ಗಾ ಮತ್ತು 3 ವರ್ಷ ನಾನು PhD ಮಾಡಲಿಕ್ಕೆ ಅಮೇರಿಕಕ್ಕೆ ಹೋದೆ. ಬಂದ ಮೇಲೆ ತಿರ್ಗಾ ಮತ್ತೆ ವೈಸ್ ಪ್ರೆಸಿಡೆಂಟಾಗಿ ತೊಗೊಂಡ್ರು. ಮತ್ತು 6 ವರ್ಷ ನಿಮಗೆ BCCIನಲ್ಲಿ ಟೆಕ್ನಿಕಲ್ ಕಮಿಟಿ ಪ್ಲಸ್ ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಆಗಿ 3 ವರ್ಷ ಕೆಲಸ ಮಾಡಿದೆ. ಇಲ್ಲಿ ಏನು ಮಾಡಿದ್ರು, ನನಗೇನು ಮಾಡಿದ್ರು ಅಂತ ಹೇಳಿದ್ರೆ, ಕ್ರಿಕೆಟಲ್ಲಿ ಇಲ್ಲಿ ಹಾಕಿದ ತಕ್ಷಣ ಫಸ್ಟು ನಿಮಗೆ 98ಅಲ್ಲಿ ಒಂದು ಪಾಕಿಸ್ತಾನ ಮ್ಯಾಚ್ ಬಂತು. ಪಾಕಿಸ್ತಾನ ಮ್ಯಾಚ್ ಬಂದ ತಕ್ಷಣ ಸ್ಟೇಡಿಯಂ ಫುಲ್ ಆಗುತ್ತೆ, 45,000 ಜನ ಫುಲ್ ಆಗುತ್ತೆ. ಸೊ ನನ್ನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಲ್ಲ ಆಹಾರಕ್ಕಿಂತ ಆರೋಗ್ಯ ಅಂತ ಹೇಳಿದ್ರಲ್ಲ, 99.9% ನಿಮಗೆ ಕಾಯಿಲೆಗಳು ಬರೋದು ವಾಟ್ರಿಂದ. ತಿಳ್ಕೊಳ್ಳಿ. ಇವತ್ತೀಗ ನಾವು ಆಲ್ಮೋಸ್ಟ್ ರಿಸರ್ಚ್ ಮಾಡಿದ್ದೀವಿ ಇದ್ರ ಬಗ್ಗೆನೇ. ಫ್ಯಾಕ್ಟ್ರಿಗಳಲ್ಲಾಗಲಿ, ರೆಸ್ಟೋರೆಂಟ್ಗಳಲ್ಲಾಗಲಿ, ಅಥವಾ ಯಾವುದೇ ಫಂಕ್ಷನ್ ನಡೀತದಲ್ಲ, ಛತ್ರ ಆಗಲಿ ಅಥವಾ ಎಲ್ಲೇ ಹೋಗಿ ನೀವು 90% ನಿಮಗೆ ಕಾಯಿಲೆ ಬರೋದು ಈ ವಾಟ್ರಿಂದ. ಈ ವಾಟ್ರಲ್ಲಿ ಆ್ಯಕ್ಚುಲಾಗಿ ಏನಾಗುತ್ತೆ ನಿಮಗೆ, ನೀವು ಚೆಕ್ ಮಾಡಿ ನೋಡಿದ್ರೆ ಇನ್ಕ್ಲೂಡಿಂಗ್ ನಿಮಗೆ ಕಾವೇರಿ ವಾಟ್ರ್, ಇವತ್ತಿನ ಕಾವೇರಿ ವಾಟ್ರ್ ಇವತ್ತು ಬೆಳಿಗ್ಗೆ ನಾವು ಚೆಕ್ ಮಾಡಿದ್ದೀವಿ, TDS 150 ಇದೆ. ನಿಮಗೆ ಎಷ್ಟಿರಬೇಕಂದ್ರೆ 55ರಿಂದ 60 ಇರಬೇಕು, ಅದ್ರ ಮೇಲೆ ಇರಬಾರ್ದು. 150 ಇದೆ. ಸೊ ನೀವು ಆ ವಾಟ್ರನ್ನ ಕೊಡ್ತೀರಾ? ಆ ವಾಟ್ರನ್ನ ಕುಡಿದ್ರೆ ಹೆಂಗಿದ್ರು ನೀವು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ದಯವಿಟ್ಟು SN ಮೂರ್ತಿಗೂ ಹೇಳಿದ್ದೀವಿ ಅದನ್ನು ನಮ್ಮ ಗುರುಗಳಿಗೆ,
ಹೊರಗಡೆ ಹೋದವಾಗ ದಯವಿಟ್ಟು ನೀವು ಈ ಐಸ್ ಕೋಲ್ಡ್ ಐಟಮು ಅವ್ರಿಗೆ ನಿಮಗೆ ಕುಸುಂಬರಿ ಇದೆಲ್ಲ ಬಳಸ್ತಾರಲ್ಲ ಅದೆಲ್ಲ ತಿನ್ನಬೇಡಿ ಅಂತ ಹೇಳ್ತೀವಿ ಅವರಿಗೆ. ಯಾಕಂದ್ರೆ ತಿಂದರೆ ಗ್ಯಾರಂಟಿ ನಿಮಗೆ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ನಿಮ್ಮ ನೀರು ನೆನೆಸಿರ್ತಾರಲ್ಲ ಆ ನೀರು ಯಾವತ್ತಂತ ಅದರ ಕ್ವಾಲಿಟಿ ಗೊತ್ತಿರೋದಿಲ್ಲ. ನಾವು ಚೆಕ್ ಮಾಡಿದವಾಗ ಬೆಂಗಳೂರಲ್ಲಿ ಒಂದು ಈ ಲಾಸ್ಟ್ 7 ಇಯರ್ಸಲ್ಲಿ 7 ಸರ್ತಿ ನಾವು ಚೆಕ್ ಮಾಡಿದ್ದೀವಿ ಈಕ್ವಲಿ ಇತ್ತು. ಈಕ್ವಲಿ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಇವರಿಗೆ ನಿಮ್ಗೆ ಗೊತ್ತಿರ್ಬೋದಂತ ಕಾಣುತ್ತೆ. ಈಕ್ವಲಿ ಬಂದರೆ 100% ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಆಗ್ತದೆ. ಸೊ ಇದರೊಳಗೆ ನೀವು ಆ್ಯಕ್ಚುಲಾಗಿ ಏನು ಮಾಡ್ತೀರಾ, ನಾವು ಅದಕ್ಕೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರೂ ಕ್ರಿಕೆಟ್ ಸ್ಟೇಡಿಯಮ್ನಲ್ಲಿ ಫಸ್ಟ್ ನಾನು ಮಾಡಿದ ಕೆಲಸ ಏನಂತ ಹೇಳಿದ್ರೆ ಒಂದು RO ಪ್ಲ್ಯಾಂಟ್ ವಿತ್ UV ಟ್ರೀಟ್ಮೆಂಟು ಫಸ್ಟ್ ಹಾಕಿ ನಿಮಗೆ ಮಿನರಲ್ ವಾಟರ್ ಸಪ್ಲೈ ಮಾಡಿ ಇಡೀ ಸ್ಟೇಡಿಯಮ್ಗೆ 45,000 ಜನರಿಗೆ ಇವತ್ತಿಗೂ ನಿಮಗೆ ಫ್ರೀ ವಾಟ್ರು ಮಿನರಲ್ ವಾಟರ್ ಕೊಡ್ತಾರೆ. ಕ್ರಿಕೆಟ್ ಮ್ಯಾಚ್ 98ಅಲ್ಲಿ ಫಸ್ಟ್ ಆದವಾಗ ಇವತ್ತಿನವರೆಗೂ ನಿಮಗೆ ನಾವು ಮಿನರಲ್ ವಾಟರ್ ಕೊಡ್ತೀವಿ. ಅಲ್ಲಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಫಸ್ಟೇ ಸ್ಟಾರ್ಟ್ ಮಾಡಿದ್ದೆ ನಾನು. ರೆಸ್ಟೋರೆಂಟ್ಗಳಿಗೆ ನಾವು ಇವತ್ತಿಗೆ ಮಾಡ್ತೀವಲ್ಲ, ಇವತ್ತಿಗೆ ರೆಸ್ಟೋರೆಂಟ್ ನಾನು ಕೊಡ್ತಾ ಇರೋದ್ರೆ ನಿಮಗೆ 100% ಮಿನರಲ್ ವಾಟರ್ RO ವಿತ್ UV ಟ್ರೀಟ್ಮೆಂಟ್. ಅದಾದಮೇಲೆ ಮತ್ತು ಅಡುಗೆ ಮಾಡಲಿಕ್ಕೂ ಅದೇ ವಾಟರ್ ಯೂಸ್ ಮಾಡ್ತೀವಿ. ಆವಾಗ ಮಿನರಲ್ ಆ್ಯಡ್ ಮಾಡಿ ಕೊಡ್ತೀವಿ, ಯಾಕೆಂದರೆ ಟೇಸ್ಟ್ ಬರೋದಿಲ್ಲ. ಇದು ಯಾವ ಹೋಟ್ಲಲ್ಲಿ ಮಾಡೋದಿಲ್ಲ. ಇದು ಫುಲ್ ಆಟೋಮೇಟ್ ಪ್ಲ್ಯಾಂಟ್ ಮಾಡಿದ್ದೀನಿ ನಾನು. ಫ್ಯಾಕ್ಟ್ರಿಗಳಲ್ಲಿ ನಾನು ಯಾಕೆ ಮಾಡಿದೆ ಅಂದರೆ ಫಸ್ಟ್ ಫ್ಯಾಕ್ಟ್ರಿಗಳಿಗೆ ನಮಗೆ ಬೇಕೇ ಬೇಕದು. ಈಗ ರೆಡಿ ಟ್ವೀಟ್ ನಾವು ಮಾಡಬೇಕಾದ್ರೆ RO ವಾಟರ್ ಯೂಸ್ ಮಾಡಿ ಮಿನರಲ್ ವಾಟರ್ ಯೂಸ್ ಮಾಡಲೇಬೇಕು ನಾನು. ಬ್ಯಾಕ್ಟೀರಿಯಾ ಝೀರೋ ಇರಬೇಕಂದ್ರೆ ನಾನು ಇನ್ಪುಟ್ಟು ನಾನು ಝೀರೋ ಕೊಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಎಂಟೈರ್ ನಮ್ಮ ರೆಸ್ಟೋರೆಂಟ್, ಈಗಿನ ರೆಸ್ಟೋರೆಂಟ್ ಇದೆಯಲ್ಲ ಇದಾಗಲಿ ಅಥವಾ ಫ್ಯಾಕ್ಟ್ರಿ ಆಗಲಿ 100% ನಿಮಗೆ RO ವಿತ್ UV ಟ್ರೀಟೆಡ್ ಪ್ಲಸ್ ನಿಮಗೆ ಕಿಚನ್ನಿಗೆ ನಾವು ಆ್ಯಕ್ಚುಲಿ ಮಿನರಲ್ ಆ್ಯಡ್ ಮಾಡಿ ಕೊಟ್ಬಿಡ್ತೀವಿ. ಇದು ನಿಮಗೆ ಹುಡುಗರಿಗೆ ಮಾತ್ರ ಅಲ್ಲ, ನಾವು ನಮ್ಮ ಸೇಫ್ಟಿಗೂ ನೋಡ್ಕೊಳ್ತೀವಿ. ಯಾಕಂದರೆ ಯಾರೇ ಕುಡಿಲಿ ಯಾರೇ ತಿನ್ನಲಿ, ಹುಡುಗರಾಗಲಿ ಕಸ್ಟಮರ್ ಆಗಲಿ 100% ಹೆಲ್ತಿ ಆಗಿರಬೇಕಾದ್ರೆ ಫಸ್ಟ್ ವಾಟರ್ ಕರೆಕ್ಟ್ ಆಗಿರಬೇಕು. ಸೊ ಈ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಹಾಕಿದ್ದೀನಿ. ಕ್ರಿಕೆಟಲ್ಲಿ ನಾನು ಆ್ಯಕ್ಚುಲಾಗಿ ಸ್ಟೇಡಿಯಮಲ್ಲಿ ಹಾಕಿದ್ದೇನೆ, ಮತ್ತು ನಿಮಗೆ ಆಲೂರಲ್ಲಿ ಒಂದು ಇದು ಮಾಡಿದ್ದೀವಿ. ಅಲ್ಲಿಯೂ ನಿಮಗೆ ಅದರಲ್ಲಿಯೂ 3 ಸ್ಟೇಡಿಯಮ್ ಇದೆ, 3 ಸ್ಟೇಡಿಯಮಿಗೆ ಅಲ್ಲಿಗೂ ಹಾಕಿದ್ದೀನಿ. ಇದಲ್ಲದೆ ಮತ್ತು ನಾನು ನ್ಯಾಷನಲ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೀನಿ ಲಾಸ್ಟ್ 20 ಇಯರ್ಸಿಂದ, 21 ವರ್ಷ ಆಯಿತು. ಎಲ್ಲ ನ್ಯಾಷನಲ್ ಕಾಲೇಜ್ 14 ನ್ಯಾಷನಲ್ ಕಾಲೇಜ್ ಇದೆ. ಎಲ್ಲ ನ್ಯಾಷನಲ್ ಕಾಲೇಜಲ್ಲೂ ನಿಮಗೆ ಈ ಪ್ಲ್ಯಾಂಟ್ ಹಾಕಿದ್ದೀನಿ. ಇದಾದ ಮೇಲೆ ನೆಕ್ಸ್ಟ್ ನಾವು ಕಿಚನ್ ಬಗ್ಗೆ ಮಾತಾಡಲಿಕ್ಕೆ ಬಂದರೆ, ಈಗ ನಿಮಗೆ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ, ಆರೋಗ್ಯ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ಕಿಚನ್ ಕರೆಕ್ಟಾಗಿರಬೇಕು. ಕಿಚನ್ನಲ್ಲಿ ನಾವು ಫಸ್ಟ್ ನೋಡಿದ್ದೇನೆಂದರೆ, ನನಗೆ ಆ್ಯಕ್ಚುಲಾಗಿ ನಿಮಗೆಲ್ಲ ಗೊತ್ತಿದೆಯಲ್ವೋ, ಕರ್ನಾಟಕದ ಸುಮಾರು ಹತ್ತಿರ ಒಂದು 6 ದೇವಸ್ಥಾನದ್ದು ಕಿಚನ್ ನಿಮಗೆ ಡಿಸೈನ್ ಪ್ಲಸ್ ಇನ್ಸ್ಟಾಲೇಷನ್ ನಾನೇ ಮಾಡಿರೋದು. ಧರ್ಮಸ್ಥಳ, ಆಮೇಲೆ ಧರ್ಮಸ್ಥಳದಲ್ಲಿ ಹತ್ರ ಒಂದು ನಿಮ್ಗೆ ಗೊತ್ತಿದೆ 6,000 ಜನರಿಗೆ ಎಟ್ ಎ ಟೈಮ್. ಅದೇ ಥರ ಮಂತ್ರಾಲಯ ರೀಸೆಂಟ್ ಅಬೌಟ್ ಒಂದು 5-6 ಇಯರ್ಸ್ ಬ್ಯಾಕ್ ಮಾಡಿರೋದು. ದಟ್ ವಾಸ್ ಆ್ಯಕ್ಚುಲಿ ದ ವರ್ಸ್ಟ್ ಕಿಚನ್ ಐ ಹ್ಯಾಡ್ ಸೀನ್. ಮಂತ್ರಾಲಯ ನನಗೆ ಗುರುಗಳ ಕರೆದುಬಿಟ್ಟು ಮೈಯವರೇ ನೀವು ಅಲ್ಲೆಲ್ಲ ಮಾಡಿದ್ದೀರ, ನಮ್ಗೆ ಯಾಕೆ ಮಾಡೋದಿಲ್ಲ ಕೇಳಿದ್ರು. ನಾನು ಎಲ್ಲರಿಗೂ ಮಾಡ್ತೀನಿ ಸರ್, ನಮ್ಗೆ ಬಿಟ್ಟರೆ ನೀವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಂದರೆ ಅವರೆಲ್ಲ ಮುದ್ರೆಯವರು, ನಿಮಗೆ ತುಂಬ ಮಡಿ ಜಾಸ್ತಿಯಾಗಿ ನಾವು ಪ್ರಾಬ್ಲಮ್ ಆಗ್ತಿತ್ತು. ನಾವು ಹೇಳಿದೆ ಫಸ್ಟ್ ನನಗೆ 2 ದಿನ ಬಿಟ್ಬಿಡಿ, ನೀವು ಇದನ್ನು ನಾನು ಮಾಡಿ ತೋರಿಸ್ತೀನಿ, ಏನು ಪ್ರಾಬ್ಲಮ್ ಅಂತ ಫಸ್ಟ್ ಹೇಳ್ತೀನಿ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿಬಿಟ್ಟು ರಾತ್ರಿ ಊಟ ಮಾಡಿ ಅಂತ ಹೇಳಿದ್ರು. ನಾನು ಊಟ ಮಾಡೋದಿಲ್ಲ, ಅಲ್ಲಿ ಮಾಡೋದು ನೋಡಿ ನಾನು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಸೊ ನಮ್ಮ ರೆಡಿ ಟು ಪ್ಯಾಕೆಟ್ ತೊಗೊಂಬಂದು ತಿಂದ್ಬಿಟ್ಟು ನಾನು ರಾತ್ರಿ ಕಳೆದು ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟು ಕರೆಕ್ಷನ್ ಏನೇನು ಆಗಬೇಕಂತ ಹೇಳಿದ್ವಿ. ಬಾಯ್ಲರ್ ಇದೆ ಅಲ್ಲಿ, ಬಾಯ್ಲರ್ ನಿಮಗೆ ಅವರು ಸರ್ವೀಸ್ ಮಾಡಿದ್ದೇನೆ ಆಲ್ಮೋಸ್ಟ್ ಅಬೌಟ್ ಆವಾಗ 15 ವರ್ಷ ಆಗಿತ್ತು. ಸಾಹೇಬರು ನೋಡಿದ್ರೆ ಹೆದರ್ಕೊಳ್ತಾರೆ, 15 ವರ್ಷ ಬಾಯ್ಲರ್ ಸರ್ವಿಸಿಂಗ್ ಆಗ್ತಿದ್ರೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ನನಗೂ ಆಶ್ಚರ್ಯ. ಇದು ಕಡೆ ಒಂದು ಸತಿ ಕೇಳಿದೆ ಸರ್, 15 ವರ್ಷ ನೀವು ಮಾಡಿಲ್ಲಲ್ಲ ತಪ್ಪಲ್ವಾ, ಅಟ್ಲೀಸ್ಟ್ ಒಂದು 3 ಮಂತ್ಸಿಗಾದ್ರು ಒಂದು ಸರ್ವಿಸ್ ಮಾಡಬೇಕಲ್ಲ ಅಂತ ಕೇಳಿದೆ. ಇಷ್ಟೊರಿಗೆ ಹೆಂಗೆ ಬಂತು ಕೇಳಿದೆ. ರಾಘವೇಂದ್ರನೇ ಕಾಪಾಡಿದ್ರು ಅಂತ ಹೇಳಿದ್ರು. ನಾವು ಅಲ್ಲಿಗೆ ಬಿಟ್ಬಿಟ್ವಿ. ಕಡೆಗೆ ಅವ್ರಿಗೆ ಹೇಳಿದೆ, ಇದ್ರ ಮೇಲೆ ಮೇಂಟೆನೆನ್ಸ್ ನಾನೇ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಕಡೆಗೆ ನಿಮಗೆ ಇವತ್ತಿನವರೆಗೆ ಮೇಂಟೆನೆನ್ಸ್ ನಾವು ಮಾಡ್ತಾಯಿದ್ದೀವಿ. ಮತ್ತು ಕಿಚನಲ್ಲಿ ಕಂಪ್ಲೀಟ್ ನಿಮಗೆ ನಾನು ಹೇಳಿದೆ, ನೀವು ಮಡಿಗೆ ಏನು ಬೇಕು ಎಷ್ಟು ಕಿಚನ್ ಬೇಕು ಅಷ್ಟೇ ತೊಗೊಳ್ಳಿ, ಉಳಿದು ಜನರಿಗೆ ಊಟ ಮಾಡೋದು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ನಿಮಗೆ ಮಾಡರ್ನ್ ಮಾಡಿ ಕೊಟ್ಟಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಮತ್ತು ಧರ್ಮಸ್ಥಳದ ಅಷ್ಟೇ ಇನ್ಫೋಸಿಸ್ ಕಿಚನ್ನು ನಾನೇ ಮಾಡಿರೋದು ಸರ್. 6,000 ಜನರಿಗೆ ನಿಮಗೆ ಫೆಸಿಲಿಟಿ ಮಾಡಿ ಕೊಟ್ಟಿದ್ದೀನಿ. IACನಲ್ಲಿ ನಾನು 10,000 ಜನರಿಗೆ ಅದು. ಈ ಕಿಚನ್ಗಳನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಾಹೇಬರಿಗೆ ಗೊತ್ತಿರ್ತದೆ, ಪಾಸಿಟಿವ್ ಪ್ರೆಷರ್ ಕಿಚನ್ ಅಂತ ಹೇಳ್ತೀವಿ. ಕೇಳಿದ್ದೀರಾ ಯಾರಾದರೂ ಪಾಸಿಟಿವ್ ಪ್ರೆಷರ್ ಕಿಚನ್? ಫ್ಯಾಕ್ಟ್ರಿಗಳಲ್ಲಿ ಇರಲೇಬೇಕಿದ್ದು ಕೇಳಿದ್ದೀರಲ್ಲ. ಪಾಸಿಟಿವ್ ಪ್ರೆಷರ್ ಕಿಚನ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದರೊಳಗಡೆ ಹಾಟ್ ಏರ್ ನಿಮಗೆ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ನೀವು ಸಕ್ ಮಾಡಿ ತೆಗೆದುಬಿಡ್ತೀವಿ. ಫ್ರೆಶ್ ಏರನ್ನು ನಾವು ಆ್ಯಕ್ಚುಲಾಗಿ ಪಂಪ್ ಮಾಡ್ತೀವಿ. ಪಂಪ್ ಮಾಡುವಾಗ ನಿಮಗೆ ಆ್ಯಕ್ಚುಲಿ ಫೋರ್ಸಿಬಲಿ ಬರುವಾಗ ನಾವು ಅದನ್ನು ಫಿಲ್ಟ್ರ್ ಹಾಕ್ಬಿಟ್ಟು 0 ಬ್ಯಾಕ್ಟೀರಿಯಾ ನಿಮಗೆ ಲೆವೆಲ್ ತಂದುಬಿಟ್ಟು ಒಳಗಡೆ ಬಿಡ್ತೀವಿ.
ನಮ್ಮಲ್ಲಿ ಫುಡ್ ಇಂಡಸ್ಟ್ರಿನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ಇಂಡಸ್ಟ್ರಿ ಎಲ್ಲದರಲ್ಲೂ ಇದು ಮಾಡೋದಿಲ್ಲ. ಫುಡ್ ಇಂಡಸ್ಟ್ರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ನಿಮಗೆ ಕೂಲ್ ಮಾಡಿಬಿಟ್ಬಿಡ್ತೀವಿ. ನೀವು ರೆಸ್ಟೋರೆಂಟಲ್ಲಿ ನಮ್ಮ ಬಂದು ನೋಡಿ, ಮಯಾಸ್ ರೆಸ್ಟೋರೆಂಟಲ್ಲಿ ಹೊರಗಡೆ ನಿಮಗೆ ನೇತಾಡ್ತಾ ಇರ್ತದಲ್ಲ, ನೇತಾಡ್ತಾನೆ ಗೋಡೆ ಫಿಕ್ಸ್ ಮಾಡ್ತಿದ್ದೀವಿ, ಆ ಕೂಲಿಂಗ್ ಸಿಸ್ಟಮ್ ಹಾಕಿರ್ತೀವಿ. ನಮ್ಮಲ್ಲಿ ಏನಂದರೆ ಕಾನ್ಸೆಪ್ಟ್ ಏನಂದರೆ, 23 ಡಿಗ್ರಿ ಮೇಲೆ ಅಡುಗೆ ಮನೆ ಇರಬಾರ್ದು. ಇವತ್ತಿಗೂ ನಮ್ಮ ಅಡುಗೆ ಮನೆಯಲ್ಲಿ ಯಾರೂ ನಿಮಗೆ ಬೆವರೋದಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ನಿಮಗೆ ಡೈರೆಕ್ಟ್ ನಿಮಗೆ ಎಫೆಕ್ಟ್ ಆಗಿದೆ, ಬಟ್ ಇಂಡೈರೆಕ್ಟಾಗಿ ಖಂಡಿತ ಇದು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ ಯಾವ ಥರದಲ್ಲೂ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗೋ ಚಾನ್ಸೇ ಇಲ್ಲ. ಸೊ ಇದೆಲ್ಲ ಇರುವಾಗ ನಾವು ಆ್ಯಕ್ಚುಲಿಗೆ ಏನು ಮಾಡಿದ್ರೆ, ಈಗ ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಈ ಥರದ ಕಿಚನ್ ಮಾಡಿಕೊಟ್ಟಿದ್ದೀನಿ, ಈ ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಯಾರು ನೋಡಬೇಕಂತಿದ್ರೆ, ಈಗ ಮಯಾಸ್ ರೆಸ್ಟೋರೆಂಟಲ್ಲಿ ಈಗ ಬ್ರ್ಯಾಂಡ್ ನೀವು ಈಗ ಪಕ್ಕದ ಬಿಲ್ಡಿಂಗಿಗೆ ಶಿಫ್ಟ್ ಮಾಡುವಾಗ ಚೇಂಜ್ ಮಾಡಿದ್ದೀನಿ. ಇನ್ಫೋಸಿಸಿಗೆ ಬನ್ನಿ, ಸೇಮ್ ಸಿಸ್ಟಮ್ ಇದೆ. ಮಂತ್ರಾಲಯಕ್ಕೆ ಹೋಗಿ ಸೇಮ್ ಸಿಸ್ಟಮ್ ಇದೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು ಕೆ ಎಸ್ ಸಿ ಅದಕ್ಕೆ ನಿಮ್ಮ ಕ್ಲಬ್ ಹೌಸಲ್ಲಿ ಮಾಡಿದ್ದೀವಿ. ಇದೇ ಸಿಸ್ಟಮ್ ಮಾಡಿಬಿಟ್ಟು ನಿಮಗೆ 100% ಬ್ಯಾಕ್ಟೀರಿಯಾ ಫ್ರೀ ನಿಮಗೆ ಕೊಡ್ತೀವಿ. ಬಟ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ, ಯಾಕಂದ್ರೆ ಪಕ್ಕದಲ್ಲಿ ನಾನ್ ವೆಜಿಟೇರಿಯನ್ ಇದೆ. ವೆಜಿಟೇರಿಯನ್ ನಾವು ಸಪ್ರೇಟ್ ಮಾಡಿದ ಕಡೆಗೆ ಅದಕ್ಕೋಸ್ಕರ ಸಪ್ರೇಟ್ ಮಾಡಿಬಿಟ್ಟು ಇದು ಬೇರೆ ಅದು ಬೇರೆ ಮಾಡಿದ್ವಿ. ಬಟ್ ಆದರೂ ನಿಮ್ಗೆ ಏನಂತ ಹೇಳಿದ್ರೆ, ನಾವು ಹೇಳೋದೇನಂತ ಹೇಳಿದ್ರೆ, ಪ್ರತಿಯೊಂದು ಇದರಲ್ಲೇನು ಹುಡುಗರ ಜೊತೆಯಲ್ಲಿ ನಾವು ಎಲ್ಲರದ್ದು ನೋಡ್ಕೊಳ್ತೀವಿ. ಮತ್ತು ಇವತ್ತಿಗೂ ನಮ್ಮಲ್ಲಿ ನಾವು ಆ್ಯಕ್ಚುಲಾಗಿ ನಮ್ಮ ಹುಡುಗರು ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು. ಬಟ್ ಇಷ್ಟಾದರೂ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ, ಪ್ರಾಬ್ಲಮ್ ಇರ್ತದೆ. ನೀವು ಎಷ್ಟು ಮಾಡಿದ್ರು ಕೊನೆಯಲ್ಲಿ ಬಂದೇ ಬರ್ತದೆ. ಕಡೆ ನಾವು ಇವ್ರ ಸಾಹೇಬ್ರ ಹತ್ರ ಹೋಗ್ತೀವಿ, ಏನು ಸೊಲ್ಯೂಷನ್ ಕೊಡ್ತೀರಿ ಸ್ವಾಮಿ ಅಂತ ಹೇಳ್ತೀವಿ. ಯಾಕಂದರೆ ಏನಾಗುತ್ತೆ ಅಂದರೆ, ನಿಮಗೆ ರಿಕ್ವೈರ್ಮೆಂಟ್ ನಿಮಗೆ ಎಂಡ್ಲೆಸ್ ಅದು. ನಿಮಗೆ ನಾವು ಅದ್ರ ಬಗ್ಗೆ ನಾವು ತಪ್ಪು ತಿಳ್ಕೊಳ್ಳೋದು ತಪ್ಪು. ಅವ್ರು ಕೇಳ್ತಾರೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀವಿ ನಾವು. ಬಟ್ ನಮಗೇನಂದ್ರೆ, ನಮ್ಮ ಕಾನ್ಷಿಯಸ್ ಪ್ರಕಾರ ನಾವು ಮಾಡಬೇಕಂತ ಹೇಳ್ಬಿಟ್ಟು ಇದು ಬಿಟ್ಬಿಟ್ಟು ನೀವು ಆ್ಯಕ್ಚುಲಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರನ್ನ ಕೇಳಿದ. ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನನ್ನ ಹೆಚ್ಚಿನ ರಿಸರ್ಚ್ಗಳಿದೆಯಲ್ಲ, 3 PhD ಮಾಡಿದ್ದೀನಿ, ಡಿಫರೆಂಟ್ PhDs. ಒಂದು ಅಮೆರಿಕದಲ್ಲಿ ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಫುಡ್ ಸೈನ್ಸ್ ಅಪ್ಲಿಕೇಶನ್, ನ್ಯಾನೋ ಪಾರ್ಟಿಕಲ್ ಆದಮೇಲೆ ಅದನ್ನು ಫುಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ PhD ನಿಮಗೆ ಇದರ ಮೇಲೆ ಯಾವುದಂತ ಹೇಳಿದ್ರೆ, ಈ ಸ್ಪೈಸಸ್ ಗ್ರೈಂಡಿಂಗ್ ಮೇಲೆ. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾನು ಆ್ಯಕ್ಚುಲಾಗಿ ಐ ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ನಿಮಗೆ ರಾಡ್ ಮಿಲ್ ಟೆಕ್ನಾಲಜಿ. ಹೀಟ್ ಜನ್ರೇಟೇ ಆಗೋದಿಲ್ಲ. ಸೊ ನಿಮಗೆ ಇನ್ಪುಟ್ ನಿಮಗೆ ಒಂದು ಕಡೆ ಹಾಕ್ತೀವಿ, 1000 kg ಪರ್ ಅವರ್ ನಿಮಗೆ ಕೆಪಾಸಿಟೀಸು ಗ್ರೈಂಡ್ ಆಗಿ ಹೊರಗಡೆ ಬರ್ತದೆ ವಿದೌಟ್ ಹೀಟಿಂಗ್. ಒಂದು ಚೂರು ನಿಮಗೆ ನಿಮ್ಮ ಈ ಒಲಿ ರಿಸನ್ ಎವಾಪರೇಟ್ ಆಗೋದಿಲ್ಲ. ಈ ಸಿಸ್ಟಮ್ ಮಾಡಿದ್ದೀನಿ. ಅದು ಸೆಕೆಂಡ್ PhD. ಥರ್ಡ್ PhD ನಿಮಗೆ ರೆಟಾರ್ಡ್ ಟೆಕ್ನಾಲಜಿನಲ್ಲಿ ಡಿಫೆನ್ಸಿಗೆ ಅಗೇನ್ ಮಾಡಿರೋದು. ನಾನು ಇದಿಷ್ಟು ಮಾಡಿದ್ದೆಲ್ಲ ನಿಮಗೆ ನಾನು ಯೂಸ್ ಇಟ್ಕೊಂಡೇ ಮಾಡಿದ್ದೀನಿ. ಡಿಫೆನ್ಸಿಗೆ ಮಾಡುವಾಗ ಏನು ಮಾಡಿದ್ರು, ಡಿಫೆನ್ಸಲ್ಲಿ ಏನು ಕೇಳಿದ್ರೆ ಅಂದರೆ, ಬಟ್ ನೀವು ಕೇಳಿರ್ಬೋದು 4-5 ವರ್ಷದ ಕೆಳಗಡೆ ಒಂದು ವೈರಲ್ಲಾಗೆ ನಿಮಗೆ ಒಬ್ಬ ಸೋಲ್ಜರ್ ಎಲ್ಲ ನಿಮಗೆ ಬರೀ ನೀರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ಗಲಾಟೆ ಮಾಡಿದ್ರು. ಆವಾಗ DRDO ಅದನ್ನು ಕರೆದ್ಬಿಟ್ಟು ಇದನ್ನು ಕರೆಕ್ಟ್ ಮಾಡಲಿಕ್ಕಾಗತ್ತೆ. ಟೆಕ್ನಾಲಜಿ ಪ್ರಕಾರ ನಿಮಗೆ 60% ಲಿಕ್ವಿಡ್ ಇರಬೇಕು, ಅಲ್ಲಿ ಸಾಲಿಡ್ ಇರಬೇಕು, 40% ಲಿಕ್ವಿಡ್ ಇದ್ದರೆ ಮಾತ್ರ ರೆಟಾರ್ಡ್ ಟೆಕ್ನಾಲಜಿ ವರ್ಕ್ ಆಗುತ್ತೆ. ನಾನು ಹೇಳಿದೆ, ಒಂದು 6 ತಿಂಗಳು ಟೈಮ್ ಕೊಡಿ, ಇದನ್ನು ನಿಮಗೆ 90% 100%ಗೆ ನಿಮಗೆ ಮಾಡಿಕೊಡ್ತೀನಿ ಸಾಲಿಡ್ ಅಂತ. ರೆಟಾರ್ಟ್ ಮಾಡಲಿಕ್ಕೆ ಆಗುತ್ತೆ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಸಕ್ಸಸ್ ಆದರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 6 ಮಂತ್ಸಲ್ಲಿ ಕೊಟ್ಟೆ ಕಡೆ ಪ್ರಾಜೆಕ್ಟ್ ಕೊಟ್ಟೆ ಅವರಿಗೆ. ಇವತ್ತೀಗ ನಿಮಗೆ ಯೂಸ್ ಆಗ್ತಿರೋದು 100% ಸಾಲಿಡ್ ನಾವು ರೆಟಾರ್ಟ್ ಮಾಡಿ ಕೊಡ್ತೀವಿ. ಅಂದರೆ ಅನ್ನ ಕೊಟ್ಟರೆ ಅನ್ನನ ರೆಟಾರ್ಟ್ ಮಾಡಿಬಿಟ್ಟು ಹಾಗೆ ಕೊಡ್ತೀನಿ. ಅವ್ರಿಗೆ ಬೇಕಾಯ್ತು ಅದಲ್ಲ, ಅವರಿಗೆ ವೆಜಿಟೇಬಲ್ಸ್ ನಿಮಗೆ 100% ವೆಜಿಟೇಬಲ್ಸ್ ಇರಬೇಕು. ವೆಜಿಟೇಬಲ್ಸಿಗೆ ಡ್ರೈ ಮಸಾಲೆ ಹಾಕಿ ನಿಮ್ಗೆ ಕೊಡಬೇಕು ಅವರಿಗೆ. ಅದನ್ನು ಮಾಡಿ ಕೊಟ್ಟಿದ್ದೀವಿ. ಸೊ ಯಾಕೆ ಕೊಟ್ಟಿವಿ, ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೇ ಥರ ನಿಮಗೆ ಪ್ರತಿಯೊಂದು ಇದರಲ್ಲೂ ನಮ್ಮ ಹೆಲ್ತಿಗೆ ನಮಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡದ್ದು ಫಸ್ಟು ಬೇರೆಯವ್ರಿಗೆ ನಾವು ಕೊಡ್ತಾಯಿದ್ದೀವಿ ಅದನ್ನು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಒಂದೊಂದೇ ನಿಮಗೆ ಪ್ರತಿಯೊಂದು ನಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಇದನ್ನು ಮಾಡ್ಕೊಂಡು ಹೋದ್ವಿ. ಸೆಕೆಂಡ್ ಹೇಳ್ತೀನಿ ಕೇಳಿ, ನಿಮಗೆ ಇದು ಥರ್ಡ್ ಆಯ್ತು. ಫೋರ್ತ್ PhD ನಿಮಗೆ ಬಂದದ್ದು ಇದ್ರ ಮೇಲೆ ಈಗ ಮಾಡ್ತಾಯಿದ್ದೀನಿ. ಈಗ ಫೈನಲ್ ಆಗಿದೆ. ಈಗ ಗ್ರೈಂಡಿಂಗ್ ಟೆಕ್ನಾಲಜಿ ಮೇಲೆ ಮಾಡ್ತಾಯಿದ್ದೀನಿ. ಗ್ರೈಂಡಿಂಗ್ ಅಂದರೆ ನಿಮಗೆ ಉದ್ದನ್ನು ನಿಮಗೆ ಗ್ರೈಂಡ್ ಮಾಡ್ತೀವಲ್ಲ, ಅದರಲ್ಲಿ ನಿಮಗೆ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಯಾಕೆ ಮಾಡಿದ್ವಿ ಅಂತ ಹೇಳ್ತೀನಿ ಕೇಳಿ. ಫ್ಯಾಕ್ಟ್ರಿಗಳದ್ದು ನಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಬ್ಬರೊಬ್ಬರದ್ದು ಒಂದೊಂದು ಥರ ಟೇಸ್ಟ್ ಇರ್ತದೆ. ಆ ಒಬ್ಬರೊಬ್ಬರು ಒಂದೊಂದು ಪ್ರಾಬ್ಲಮ್ ಹೇಳಿದಾಗ ಆ ಪ್ರಾಬ್ಲಮ್ ಯಾಕೆ ಬರ್ತಿದೆ ನಾವು ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಸ್ಟು ನನಗೆ ಇದೇ ಬಿಟ್ಟು ಒಂದು ನಾನು ಹೇಳಿದ 10 ವರ್ಷದ ಕೆಳಗಿನ ಕತೆ. 10 ವರ್ಷ ಕೆಳಗಡೆ ಫಸ್ಟ್ ನಾವಿಲ್ಲಿ ಸ್ಟಾರ್ಟ್ ಮಾಡಿದವಾಗ ಅವಾಗ ಎಲ್ಲ ಒಟ್ಟಿಗೆ ಊಟ ಕೊಟ್ಕೊಳ್ತೀವಿ. ಸರ್ ನಮ್ಗೆ ಊಟ ಮಾಡಿದ ತಕ್ಷಣ ಪ್ರಾಬ್ಲಮ್ ಬರ್ತಿದೆ ಅಂತ. ಏನು ಪ್ರಾಬ್ಲಮ್ ಕೇಳಿ, ಹೊಟ್ಟೆ ಒಬ್ಬರ ಬರ್ತದೆ ಅಂತ ಹೇಳಿದ್ರು. ಸೊ ಕಡೆ ಹೊಟ್ಟೆ ಒಬ್ಬರ ಅಂತ ಏನಂತ ಚೆಕ್ ಮಾಡುವಾಗ, ಒಂದೊಂದೇ ಚೆಕ್ ಮಾಡುವಾಗ ನಿಮಗೆ ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ಬ್ಲಡ್ ಗ್ರೂಪ್ ಆ್ಯಂಡ್ ಯುವರ್ ಡಯಟ್. ಗೊತ್ತಿದೆ ಯಾರಿಗಾದ್ರು? ನನ್ನ ಬುಕ್ನಲ್ಲಿ ಬರ್ತಿದ್ದೀನಿ ಅದನ್ನು. ನಿಮಗೆ O ಪಾಸಿಟಿವ್ ಅವರಿಗೆ ಒಂದು 4-5 ಐಟಮ್ ಆಗೋದೇ ಇಲ್ಲ. ಸೊ ಅವನ ಕಡೆಗೆ ಮೆತ್ತಗೆ ಕರೆದ್ಬಿಟ್ಟು ನಿಮ್ಮ ಬ್ಲಡ್ ಗ್ರೂಪ್ ಚೆಕ್ ಮಾಡಿ. ಅವನಿಗೆ ಗೊತ್ತೇ ಇರಲಿಲ್ಲ. ಕಡೆಗೆ ಹೋಗಿ ಡಾಕ್ಟರ್ ಹತ್ರ ಕಳಿಸ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಅವ್ನು ನೋಡಿದ್ರೆ O ಪಾಸಿಟಿವ್. ಸೊ ನಾನು ಹೇಳಿದೆ O ಪಾಸಿಟಿವ್ ಅವರಿಗೆ ಆಲೂಗಡ್ಡೆ ತಿನ್ನಬಾರ್ದು,
ಅವರೆಕಾಳು ತಿನ್ನಬಾರ್ದು, ಬಟಾಣಿ ತಿನ್ನಬಾರ್ದು. ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಫ್ಲ್ಯಾಟುನೆಂಟ್ ಫುಡ್ ಅಂತ ಹೇಳ್ತೀವಿ, ಇದನ್ನು ಬಿಟ್ಬಿಡಿ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಹುಡುಗರಿಗೆ ನಿಮಗೆ ಯಾರ್ಯಾರು ಓ ಪಾಸಿಟಿವ್ ಇದ್ದರೂ ದಯವಿಟ್ಟು ಇದನ್ನು ತಿನ್ನಬೇಡಿ, ಇದ್ಬಿಟ್ಟು ಬೇರೆ ಮಾಡಿ ಕೊಡ್ತೀವಿ ಅಂತ ಬೇರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಹೇಳ್ತಿದ್ದು ಅಂತ ಹೇಳಿದ್ರೆ ಇದನ್ನು ನಿಮಗೆ ಅವರ ಪ್ರಾಬ್ಲಮ್ ನೋಡ್ಕೊಂಡು ನಾವು ಸೊಲ್ಯೂಷನ್ ಕೊಡ್ತಾಯಿದ್ವಿ. ಸೆಕೆಂಡ್ ನಮ್ಗೆ ಏನಾಯ್ತಂದರೆ ಇದೇ ಥರ ನಿಮಗೆ ಒಂದಿಷ್ಟು ಜನ ಹುಡುಗರು ನಾವು ಆ್ಯಕ್ಚುಲಿ ಕಾಫಿ ಕೊಡ್ತೀವಿ, ಬಾದಾಮಿ ಹಾಲು ಕೊಡ್ತೀವಿ, ಕಷಾಯ ಕೊಡ್ತಾಯಿದ್ವಿ ಈ ಕೋವಿಡ್ ಪೀರಿಯಡಲ್ಲಿ. ಆವಾಗ ನಮ್ಮನ್ನು ಕೇಳ್ತಾಯಿದ್ರು, ಸರ್ ನಮ್ಗೆ ಇದು ಕಷಾಯ ಕುಡಿದ್ರೆ ಅಥವಾ ನಿಮ್ಗೆ ಹಾಲು ಕುಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಏನು ಪ್ರಾಬ್ಲಮ್ ಆಗುತ್ತೆ ಕೇಳಿದ್ರು, ಸಾಯಂಕಾಲ ಹೊತ್ತು ನಾವು ಹೋಗ್ತಾ ಕೊಡ್ತೀವಲ್ಲ, ಕೊಟ್ಟ ಮೇಲೆ ನಮಗೆ ಎದೆವರಿ ಬರ್ತದೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರು. ಕಡೆಗೆ ಅದನ್ನು ಚೆಕ್ ಮಾಡಿದ್ವಿ. ಅವರೆಲ್ಲ ನಿಮಗೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರೆಲ್ಲ ಬಿ ಪಾಸಿಟಿವ್. ಸೊ ಬಿ ಪಾಸಿಟಿವ್ ಅವರಿಗೆ ನಿಮಗೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ನಿಮಗೆ ಟೆಕ್ನಿಕಲಿ ಹೇಳಬೇಕಂತಿದ್ರೆ ಲ್ಯಾಕ್ಟೋಸ್ ಅಲರ್ಜಿ ಇದೆ ಅವರಿಗೆ. ಏನು ತೊಗೊಂಡ್ರೆ ನಿಮಗೆ ಅವ್ರ ಐಸ್ ಕ್ರೀಮ್ ತಿನ್ನಲಿ ಏನೇ ತಿನ್ನಲಿ ಪ್ರಾಬ್ಲಮ್ ಬರ್ತದೆ. ಯಾರ ಇದ್ದಾರೆ ಬಿ ಪಾಸಿಟಿವ್? ದಯವಿಟ್ಟು ಬಟ್ ಕಾಫಿ ಕುಡಿಬೇಡಿ ನಾನು ಗಲಾಟೆ ಮಾಡಿದ್ದೀನಿ ಅವರಿಗೆ. ಸೊ ಈ ಥರ ನಿಮಗೆ ಒಂದೊಂದಕ್ಕೂ ಒಂದೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಇರುವಾಗ ನಂದು ಒಂದೊಂದು ನಿಮಗೆ ರಿಸರ್ಚ್ ಆಗ್ತಾ ಬಂತು. ಸೊ ನಾವು ಆ್ಯಕ್ಚುಲಾಗಿ ನಾವೇನು ಮಾಡಿದ್ವಿ, ಅಮೆರಿಕದಲ್ಲಿ PhD ಮಾಡ್ತಾ ಇರುವಾಗ ನ್ಯಾನೋ ಟೆಕ್ನಾಲಜಿ ಮೇಲೆ. ಆವಾಗ ನಾವು ಒಬ್ಬರು ಜಾಪನೀಸ್ ಒಬ್ಬರು ಡಾಕ್ಟರ್ ಸಿಕ್ಕಿದ್ರು ನಮಗೆ. ಅವರು ಇದನ್ನೆಲ್ಲ ಇದ್ರ ಬಗ್ಗೆ ಹೇಳ್ತಾಯಿದ್ರು. ಕಡೆಗೆ ಅವ್ರದ್ರೆಲ್ಲ ಕಲ್ತ್ಕೊಂಡು ಅವ್ರ ಥರ ಇನ್ಫಾರ್ಮೇಷನ್ ತೊಗೊಂಡು ಸುಮಾರು 18 ಲಕ್ಷ ಜನರಿಗೆ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ಅಂದರೆ ಅವರ ಇನ್ಫಾರ್ಮೇಷನ್ ತೊಗೊಂಡು ಅವರ ಹ್ಯಾಬಿಟ್ಸ್ ತೊಗೊಂಡು ಇದರಲ್ಲಿ 92% ಜನರಿಗೆ ನಾನು ಹೇಳಿದ್ದಾಗಿದೆ. ಮತ್ತು ನೀವು ಈಗಿನ ಚೆಕ್ ಮಾಡಿ ನೋಡಿ, ಕೋವಿಡಲ್ಲಿ ಸತ್ತವರು ಎಲ್ಲ ಎ ಪಾಸಿಟಿವ್ ಅವರು ಸರ್. ಚೆಕ್ ಮಾಡಿ ನೋಡಿ ಸರ್, ನಾವು ಚೆಕ್ ಮಾಡಿಸಿದ್ದೀವಿ ಹಾಸ್ಪಿಟ್ಲ್ಗಳಲ್ಲಿ. ಕೋವಿಡಲ್ಲಿ ನಿಮಗೆ ಆ್ಯಕ್ಚುಲಾಗಿ ಯಾರ್ಯಾರು ಸತ್ತಿದ್ದಾರೋ ಎಲ್ಲ ಎ ಪಾಸಿಟಿವ್ ಸರ್. ಸೊ ಎ ಪಾಸಿಟಿವ್ರಿಗೆ ಯಾಕೆ ಅಂತ ಹೇಳಿ, ಎ ಪಾಸಿಟಿವ್ರಿಗೆ ಎಗೇನ್ ನಿಮಗೆ ಅವರಿಗೆ ಮಿಲ್ಕ್ ಕುಡಿದ್ರೆ ಆಗೋದಿಲ್ಲ. ಮಿಲ್ಕ್ ಒಂದೇ ಅಲ್ಲ, ಮಿಲ್ಕು, ಟೊಮ್ಯಾಟೊ, ಮರೆಲ್ಲ ಇದೆ. ಸೊ ಅವ್ರು ಏನು ಸೊಲ್ಯೂಷನ್ ಅದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತಾಯಿದ್ದೀವಿ. ನಿಮಗೆ ಓ ಪಾಸಿಟಿವ್ಗೆ ತಗೊಂಡು ನಿಮಗೆ ಈ ಥರ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಅಥವಾ ತಿನ್ನಬೇಕಂತ ಆಸೆ ಇರ್ತದೆ ಎಲ್ಲರಿಗೂ. ನಿಮಗೆ ಆಲೂಗಡ್ಡೆ ತಿನ್ನಲೇಬೇಕಂತಿರ್ತದೆ, ಆಲೂಗಡ್ಡೆ ಪಲ್ಯ ತಿನ್ನಬೇಕಂತಿರ್ತದೆ, ಬಟಾಣಿ ತಿನ್ನಬೇಕಂತ, ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬೆಳಗಿಂದ ರಾತ್ರಿವರೆಗೂ ಅವರೆಕಾಳು ತಿಂತಾರೆ. ಇದನ್ನು ಹೇಗೆ ನಿಮಗೆ ನಾವು ತಿನ್ನಲಿಕ್ಕೆ ಪ್ರೊವೈಡ್ ಮಾಡಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸೊಲ್ಯೂಷನ್, ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ. ಮುಟ್ಟಾಳ ಅಂತ ನೀವು ಹೇಳ್ಬೋದು, ಬಟ್ ಅದು ತಿನ್ನೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಮಾಡಿಕೊಟ್ಟಿವಿ. ಈಗ ನಾವು ಆ್ಯಕ್ಚುಲಾಗಿ ಮಾಡಿದ್ದೀವಿ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ಒಂದು ಲೇಹ ಕೊಡ್ತಾ ಇದ್ದೀನಿ, 3 ಮಂತ್ಸ್ ತೊಗೊಂಡ್ರೆ ನಿಮಗೆ ಲಿವರ್ ಕರೆಕ್ಟ್ ಆಗುತ್ತೆ. ಮತ್ತು 99.9% ನಾವು ಚೆಕ್ ಮಾಡಿದ್ರಲ್ಲಿ. ಈಗ ಅನ್ಫಾರ್ಚುನೇಟ್ಲಿ ನನ್ನ ಬ್ರದರ್ಸ್ ಎಲ್ಲ ಡಾಕ್ಟರ್ಸು. ಮೈ ನರ್ಸಿಂಗ್ ಹೋಮ್ ಕೇಳಿರ್ಬೋದು ನೀವು, ಅವ್ರು ನನ್ನ ಬ್ರದರು. ಅದಲ್ಲದೆ ಮತ್ತು ಸುಮಾರು ಒಂದು 8 ಜನ ಡಾಕ್ಟರ್ಸ್ ನಮ್ಮಲ್ಲಿದ್ದಾರೆ. ಮತ್ತು ಇದಲ್ಲದೆ ಡಾಕ್ಟರ್ ಶ್ರೀಧರ್ ಕೇಳಿರ್ಬೋದು, ಅವರು ಶಂಕರ ಹಾಸ್ಪಿಟ್ಲು, ಇವರೆಲ್ಲ ನಮ್ಮ ಗ್ರೂಪ್ನಲ್ಲಿ, ಈ R&D ಗ್ರೂಪ್ನಲ್ಲಿ ನಾವೆಲ್ಲ ಇದ್ದೀವಿ. ಅವರಿಗೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ನಿಮಗೆ ಈ ಕಿಡ್ನಿ ಟ್ರಬಲ್ ಇರುವವರಿಗೆ ಡಯಾಲಿಸಿಸ್ ಮಾಡ್ತಾರಲ್ಲ, ಡಯಾಲಿಸಿಸ್ ಮಾಡುವಾಗ ನಿಮಗೆ ಅವರಿಗೆ ಶ್ರೀಧರ್ ಪ್ರಕಾರ ನಿಮಗೆ ತಗೊಳ್ಳುವಾಗ, ಡಯಾಲಿಸಿಸ್ ತಗೊಳ್ಳುವಾಗ ಹೈ ಪ್ರೋಟೀನ್ ಬೇಕು ಅವರಿಗೆ. ಪ್ರೋಟೀನ್ ಲಾಸ್ ಆಗಿರ್ತದಲ್ಲ, ಆದಮೇಲೆ ಅವ್ರಿಗೆ ಪ್ರೋಟೀನ್ ಇರಬಾರ್ದು. ಸೊ ಎರಡಕ್ಕೂ ನಿಮಗೆ ಆಗುವಾಗ ನಾವು ಏನು ತಿಂಡಿ ಕೊಡ್ತೀವಲ್ಲ, ಅದು ನಿಮಗೆ ಇದು ಏನೋ ಪ್ರೋಟೀನು ಡಯಾಲಿಸಿಸ್ ಆದಮೇಲೆ ನೆಕ್ಸ್ಟ್ ತಿಂಡಿ ಕೊಡ್ತೀವಿ, ಅದರಲ್ಲಿ ಏನೂ ಇರುತ್ತೆ, ಪ್ರೋಟೀನೇ ಇರೋದಿಲ್ಲ. ಇದನ್ನೆಲ್ಲ ನಿಮಗೆ ಸರ್ಕಸ್ ಮಾಡಿ ನೋಡಿದ್ದೀವಿ. ಇದಲ್ಲದೆ ಮತ್ತು ಇನ್ನೊಂದು ನಿಮಗೆ ರೀಸೆಂಟಾಗಿ ಬಂದದ್ದು ಅದರ ಮೇಲೆ ನಾವು ಆ್ಯಕ್ಚುಲಾಗಿ ಅದರದ್ದು ಗ್ರೈಂಡಿಂಗ್ ಸ್ಟಾರ್ಟ್ ಮಾಡಿರೋದು. ಕೆಲವು ಹುಡುಗರು ನಿಮಗೆ ನಾವು ಬೆಳಿಗ್ಗೆ ಇಡ್ಲಿ ಕೊಡ್ತೀವಿ, ಇಡ್ಲಿ ಕೊಟ್ಟ ತಕ್ಷಣ ಹೊಟ್ಟೆ ಬರ್ತದೆ, ಹೊಟ್ಟೆ ನೋವು ಬರ್ತದೆ ಅಂತ ಹೇಳ್ತಿದ್ರು. ಟೆಕ್ನಿಕಲಿ ನಿಮಗೆ ಪರ್ಸೆಂಟೇಜ್ ನಾವು ಆ್ಯಕ್ಚುಲಿ 1:1 ಹಾಕ್ತೀವಿ ನಮ್ಮಲ್ಲಿ. MTR ಅಲ್ಲಿ ಎಷ್ಟು, ಇಲ್ಲೂ ಅಷ್ಟೇ. ಸಾರಿ, ಮುಗಿಸ್ತೀವಿ, ಆಗೋಯ್ತು. ಅದಕ್ಕೆ ಕೇಳಿದೆ, ಫಸ್ಟ್ ಕೇಳಿದ್ದೆ. ಸೊ ಅಲ್ಲಿ ಕೇಳಿದವಾಗ ಅವ್ರು ಫಸ್ಟ್ ನಿಮ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ನಾವು ನೋಡಿದ್ವಿ. ಇದಕ್ಕೆ ರೀಸನ್ ಇರ್ಬೋದು ನಿಮಗೆ. ಆ್ಯಕ್ಚುಲಾಗಿ ಮೇಯ್ನ್ ರೀಸನ್ನು ನಿಮಗೆ ಫರ್ಮೆಂಟ್ ಆಗುತ್ತಲ್ಲ, ಇಡ್ಲಿ ಫರ್ಮೆಂಟ್ ಆಗುತ್ತಲ್ಲ. ಇಲ್ಲಿ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಹೆಚ್ಚಿನ ಫರ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ನಿಮಗೆ ಹತ್ರ ಆಲ್ಮೋಸ್ಟ್ 15% ಇದ್ದಾರೆ ಇಂಡಿಯಾದಲ್ಲಿ. ನಮ್ಮಲ್ಲೇ ಬೆಂಗಳೂರಲ್ಲೇ ನಿಮಗೆ 25-30% ಇದೆ. ಯಾಕೆ ನಾವು ಇಡ್ಲಿ ತಿನ್ನೋ ಜಾಸ್ತಿ, ಫರ್ಮೆಂಟ್ ಆಗಿದ್ದ ಐಟಮ್ ತಿನ್ನೋ ಜಾಸ್ತಿ. ಬ್ರೆಡ್ ತಿನ್ನೋರಿಗೆ ಈ ಪ್ರಾಬ್ಲಮ್ ಇದೆ. ಫರ್ಮೆಂಟ್ ಆಗದೆ ನಿಮಗೆ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಇದರ ಮೇಲೆ ಒಂದು ರಿಸರ್ಚ್ ಮಾಡಿದ್ವಿ. ಆ ರಿಸರ್ಚ್ 4th PhD ತೊಗೊಳ್ತಾ ಇದೆ ಇದರ ಮೇಲೆ. ಇದೇನಂತ ಕೇಳಿದ್ರೆ, ನಿಮಗೆ ಆ್ಯಕ್ಚುಲಾಗಿ ಗ್ರೈಂಡಿಂಗ್ನಲ್ಲಿ ಐ ಯೂಸ್ ನ್ಯಾನೋ ಟೆಕ್ನಾಲಜಿ. ನಿಮಗೆ ನ್ಯಾನೋ ಪಾರ್ಟಿಕಲ್ ಆಗಿ ನಿಮಗೆ ಉದ್ದಿನ ಬೇಳೆನ ನಿಮ್ಗೆ ಗ್ರೈಂಡ್ ಮಾಡುವಾಗ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಹೈ ಪ್ರೆಷರ್ ಏರ್. ಹಳೆ ಕಾಲದಲ್ಲಿ ಕೈನಲ್ಲಿ ರುಬ್ತಾ ಇರುವಾಗ ನಾವು ಹಿಂಗೆ ತಳ್ತಾ ಇರ್ತೀವಿ.
ಎಲ್ಲ ತಿಳ್ಕೊಳ್ಳೋದು ಏನಂದರೆ ಆ ಹೋಲೊಳಗೆ ಹೋಗ್ಲಿಕ್ಕೆ ನಾವು ತಳ್ತೀವಿ ಅಂತ ಅದಲ್ಲ, ಅವ್ರು ಆ್ಯಕ್ಚುಲಿ ಏರೋದು ಏರ್ ಕೊಟ್ಟಷ್ಟಕ್ಕೆ ನಿಮಗೆ ಇಡ್ಲಿ ನಿಮಗೆ ಸಾಫ್ಟಾಗಿ ಬರ್ತದೆ. ನಾನು ಹೈ ಪ್ರೆಷರ್ ಏರ್ ಕೊಟ್ಟಾಗ ನನಗೆ ಗೊತ್ತಾಯಿತು ಫರ್ಮೆಂಟೇಷನೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನಿಮಗೆ ಮೈಯಾಸೆಲ್ಲ ನಿಮಗೆ ಸಿಕ್ಕೋ ಇಡ್ಲಿ ಮತ್ತು ಇಡ್ಲಿ ದೋಸೆ ಬ್ಯಾಟ್ರ್ ಮಾಡಿದ್ದೀವಲ್ಲ, ದಟ್ ಈಸ್ ನಾನ್ ಫರ್ಮೆಂಟೆಡ್. ನಾವು ಇಡ್ಲಿ ಹಿಟ್ಟು ಮಾಡಿದ ತಕ್ಷಣ ಪ್ಯಾಕ್ ಮಾಡಿ ಕೊಟ್ಬಿಡ್ತೀವಿ, ನೀವು ತೊಗೊಂಡೋಗಿ ಅಂತ ಹೇಳ್ತೀವಿ. ಇದು ಮಾಡಿದ್ದು ಹುಡುಗರಿಗೋಸ್ಕರ. ಹುಡುಗರು ನಿಮಗೆ ಯಾರ್ಯಾರು ಪ್ರಾಬ್ಲಮ್ ಇದೆಯೋ, ಹೊಟ್ಟೆ ಪ್ರಾಬ್ಲಮ್ ಇದೆ ಅಂತ ಹೇಳಿದವರು ಅವರಿಗೆಲ್ಲ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್. ಏನೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಲ್ಲದೆ ಬೇಕಾದಷ್ಟು ಈ ಥರದ ರಿಸರ್ಚ್ಗಳು ಮಾಡಿದ್ದೀವಿ. ಕೋವಿಡ್ ಟೈಮ್ನಲ್ಲಿ ಸಾಹೇಬರು ನಮಗೆ ಊಟ ಬೇಕಂತ ಹೇಳಿದ್ರು. ಹುಡುಗರಿಗೆ, ಕೆಲಸದ ಹುಡುಗರಿಗೆ 25,000ದಿಂದ 30,000 ಊಟ ಬೇಕಂತ ಹೇಳಿದ್ರು. ಸುಮಾರು ಏಪ್ರಿಲ್ 14ನೇ ತಾರೀಕಿಂದ, ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷದ್ದು, ಏಪ್ರಿಲ್ 14ರಿಂದ ಮೇ 10ರವರೆಗೆ ನಿಮಗೆ ದಿನಕ್ಕೆ 25,000 ಜನರಿಗೆ ಊಟ ಕೊಟ್ಟಿದ್ದೀವಿ. ಅದರಲ್ಲಿ ಅವ್ರಿಗೆ ಏನು ಹೇಳಿದ್ವಿ ಅಂತ ಹೇಳಿದ್ರೆ, ಯೂಶ್ವಲ್ ಟೈಮಿಂಗ್ಸ್ ನಿಮಗೆ ಮಾಡಿದ ಮ್ಯಾನುಫ್ಯಾಕ್ಚರ್ ಮಾಡಿದ 6ರಿಂದ 7 ಗಂಟೆ ಒಳಗೆ ಇದು ಯೂಸ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅವ್ರು ಆ್ಯಕ್ಚುಲಿ ಲೇಟ್ ಮಾಡ್ತಾರೆ. ಈಗ ನಮ್ಮ ಪ್ರಾಬ್ಲಮ್ ಏನೋ ಕಡೆಗೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನಿಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಚೇಂಜ್ ಮಾಡಿಬಿಡಿ. ನನ್ನ ಫ್ಯಾಕ್ಟ್ರಿ ಇರೋದು ಕನಕಪುರ ರೋಡಲ್ಲಿ, ಸಪ್ಲೈ ಕೊಡೋದು ಯಲಹಂಕದಲ್ಲಿ ಕೊಟ್ಟರೆ ನಿಮಗೆ ನಾವು ಇಲ್ಲಿಂದಲ್ಲಿ ಹೋಗ್ಬೇಕಾದ್ರೆ ನಿಮಗೆ 3 ಗಂಟೆ ಬೇಕು ಪೀಕ್ ಅವರಲ್ಲಿ. ಸೊ ಅದಕ್ಕೆ ಚೇಂಜ್ ಮಾಡಿ ನಮ್ಗೆ ಈ ಕಡೆ ಕೊಡಿ ಸ್ವಾಮಿ, ನಮ್ಗೆ 3 ಗಂಟೆ ನಾನು ಸಪ್ಲೈ ಮಾಡಬೇಕು, ಒಂದು 6 ಗಂಟೆ ತಿನ್ನಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಮತ್ತೆ ಅವರಿಗೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದೀನಿ. 6ರಿಂದ 10 ಗಂಟೆವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ ಊಟನ, ಹಾಳಾಗದಿದ್ದಾಗ ಮಾಡಲಿಕ್ಕೆ. ದಿನಕ್ಕೆ ಹತ್ರ 25,000 ಊಟ ನಿಮಗೆ ಕಂಟಿನ್ಯೂಸ್ ನಿಮಗೆ 20 ದಿನ ಕೊಟ್ಟಿದ್ದೀನಿ ಕೋವಿಡ್ ಟೈಮ್ನಲ್ಲಿ, ವಿತ್ ನಿಮಗೆ ಕಾಸ್ಟ್ ಪ್ರೈಸ್ 1 ಪೈಸೆ ಲಾಭ ಇಟ್ಕೊಳ್ಳಿಲ್ಲ. 27 ರೂಪಾಯಿ ಕೊಟ್ಟಿದ್ದೀನಿ. ಇದುವರೆಗೆ ನಿಮಗೆ ಚಾನ್ಸ್ ಇಲ್ಲ. ಎಲ್ಲರೂ ನಿಮಗೆ 45 ರೂಪಾಯಿ ಚಾರ್ಜ್ ಮಾಡೋದು, ನಾನು 27 ರೂಪಾಯಿ ಕೊಡ್ತೀನಿ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದೀನಿ. ಸೊ ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬರೀ ನಿಮಗೆ ಹೋಟೆಲ್ ಅಂತ ಹೇಳ್ಬಿಟ್ಟು ನಿಮಗೆ ಮೇಡಮ್ ಹೇಳಿದಾಗೆ ಬರೀ ನಾವು ಊಟ ತಿಂಡಿ ಕೊಟ್ಟವರಲ್ಲ, ಇನ್ನು ಬೇಕಾದಷ್ಟು ಮಾಡಿದ್ದೀರಿ, ಅದ್ರ ಮುಂದೆ ಬೇಕಾದಷ್ಟು ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಎಲ್ಲರೂ ಇದನ್ನು ನಿಮಗೆ ಅಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಹುಡುಗ ಜೊತೆಲಿ ಯಾಕೆ ಕೂತ್ಕೊಳ್ತೀವಿ ಅಂದರೆ ಈ ಪ್ರಾಬ್ಲಮ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಈ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಬಟ್ ಕೆಲವೊಂದು ನಿಮಗೆ 90% ನಿಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮಗೆ ಈ ಯೂನಿಯನ್ ಬಂದ ತಕ್ಷಣ ಫಸ್ಟ್ ನಿಮಗೆ ಹೇಳೋದೇನಂತ ಹೇಳಿದ್ರೆ ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದಲ್ಲ, ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಮಾಡುವವರು ಯಾರು? ಕೆಲಸದವರೇ, ಕರೆಕ್ಟಾ? ರೆಸಿಪಿ ನಿಮ್ಗೆ ಐಡಿಯಾ ಕೊಡೋರು ಯಾರು? ನಿಮ್ಗೆ ಐಟಮ್ ಕೊಡೋರು ಯಾರು? ಫ್ಯಾಕ್ಟ್ರಿಯಿಂದ ಏನು ನಾವು ಕೊಡ್ತೀವಿ, ಪಬ್ಲಿಕ್ಕಿಗೆ ಏನು ಕೊಡ್ತೀವಿ ಅದೇ ಐಟಮ್ ಇಲ್ಲಿ ಹಾಕ್ತೀವಿ. ಬಟ್ ಊಟ ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ಕಾಮನ್. ಅದರಿಂದ ನಮ್ಮ ಕಾನ್ಷಿಯಸ್ ಪ್ರಕಾರ ಕರೆಕ್ಟಾಗಿದ್ದರೆ ನಮ್ಮ ಪ್ರಕಾರ ಅದನ್ನು ಚೇಂಜ್ ಮಾಡಬೇಡಿ. ಖಂಡಿತ ಹೇಳ್ತೀನಿ. ಈ ಕಡೆ ಇದೆಲ್ಲ ನಾನು ಹೇಳಿದ ಪ್ರಾಬ್ಲಮ್ ಅಷ್ಟು ನಿಮಗೆ ಬರ್ಬೋದು, ಸೊಲ್ಯೂಷನ್ ನಾನು ಹೇಳ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಆಹಾರ ಲೋಕದಲ್ಲಿ, ಆರೋಗ್ಯದ ಲೋಕದಲ್ಲಿ ನಮ್ಮ ಸದಾನಂದಮಯ್ಯ ಅವರ ಜೀವನದ ಪ್ರತಿ ಹಂತದ ಪ್ರಯಾಣ ಏನಿದೆ ಅದು ನಮಗೆ ಪ್ರೇರಣೆ, ಮಾದರಿ ಮತ್ತು ಒಂದು ರೀತಿ ಅಧ್ಯಯನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಖುಷಿ ಆಯಿತು ಅವರ ಅನುಭವಗಳನ್ನು ವ್ಯಕ್ತಪಡಿಸಿದ್ರು. ಹಾಗೆ ಯಾವ್ಯಾವ ಬ್ಲಡ್ ಗ್ರೂಪ್ ಅವರು ಯಾವ್ಯಾವ ರೀತಿಯ ಊಟಗಳನ್ನು ತಿನ್ನಬೇಕು, ಸಾಕಷ್ಟು ವಿಚಾರಗಳನ್ನು ಮೆಲ್ಕು ಹಾಕಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಸೊ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಜೊತೆಗೆ ಇದ್ಕೊಂಡು ದೇವಸ್ವರೂಪರಾಗಿ ಗಣ್ಯರು ನಮಗೆ ಎಲ್ಲ ಒಳ್ಳೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದರ ನೆನಪಿನ ಕಾಣಿಕೆಯನ್ನು ನಮ್ಮ ಸಮ್ಮೇಳನದ ಸರ್ವ ತಂಡದ ಮೂಲಕ ನೀಡಲಿಕ್ಕೆ ಮೊದಲನೇದಾಗಿ ಶ್ರೀ ಸದಾನಂದಮಯ್ಯ ಅವರಿಗೆ ರಾಜೇಶ್ ಎಸ್ ಸ್ಫೂರ್ತಿ ಕನ್ಸಲ್ಟೆನ್ಸಿ ಅವರು ಹೆಲ್ಪ್ ಮಾಡಿ ನೆನಪಿನ ಕಾಣಿಕೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ರಾಜೇಶ್ ಬರ್ಲಿ, ಜೋರಾದ ಚಪ್ಪಾಳೆ ನಮ್ಮ ಮುಖ್ಯ ಅತಿಥಿಗಳಿಗೆ. ನಾನು ಇಲ್ಲಿವರೆಗೂ MTR ಮತ್ತು ಮಯ್ಯ ಫುಡ್ಸ್ ಬಗ್ಗೆ ನನ್ನ MBA ಕ್ಲಾಸಸ್ನಲ್ಲಿ ಕೇಸ್ ಸ್ಟಡಿ ಹೇಳ್ತಾ ಇದ್ದೆ. ಇವತ್ತು ಅದನ್ನು ಸ್ವಂತವಾಗಿ ಹೊಂದತಕ್ಕಂಥ ಅವಕಾಶ ನಮಗೆ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್ ಅಸ್.